ಅದಕ್ಕೆ ನೋಡಿ ಬಾಬಾ ಹೇಳ್ತಾರೆ ಸದಾ ಶ್ರೀಮಂತಂತೆ ನಡೀರಿ. ಹಾಗೂ ಬಾಬಾ ಹೇಳ್ತಾರೆ ತಂದೆ ಹೆಂಗೆ ಪ್ರೀತಿ ಸಾಗರವು ನೀವು ಹಂಗೆ ಆಗಬೇಕು. ಸಂಪಾದನೆಯಲ್ಲಿ ಎಂದಿಗೂ ಕೂಡ ನೀವು ತೂಗೂಡಿಸೋದಾಗಲಿ ಉದಾಸೀನರಾಗಲಿ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಕಸ್ಟಮರ್ ಬಂದಾಗ ಮಾಡಿದ್ರೆ ಏನಾಗುತ್ತೆ, ನಷ್ಟ ಆಗ್ಬಿಡುತ್ತೆ, ಆರಾಮಾಗಿ ಎತ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಬೇಕಾಗಿರೋದು. ಬಾಬಾ ಹೇಳ್ತಾರೆ ಆ ರೀತಿ ಆಗಬಾರ್ದು, ನನ್ನ ನೀವು ನೆನಪು ಮಾಡಿ ಸದಾ ನಿರೋಗಿ ಆಗ್ತೀರಾ ಅಂತ ಬಾಬಾ. ಎಷ್ಟು ಜನ್ಮಕ್ಕೆ ನಿರೋಗಿ ಆಗ್ತೀವಿ? तुमको स्वर्ग में ले चलने आया हूँ तो कोई भी कुकर्म मत करो. संकल्प तो बहुत आएंगे, फलानी चीज उठाकर खा ले, हमको बाकी पहन ले वे. अरे बाप तो बच्चों की जन्म पत्री जानते हैं, इसलिए मैनर्स अच्छे धारणा करने हैं. बाप कहते मैं सभी की जन्म पत्री जानता हूँ, परंतु एक एक को बैठ सुनाऊंगा क्या कि तुम्हारे अंदर क्या है. मेरा काम है शिक्षा देना, मैं तो टीचर हूँ. ऐसा नहीं, बाबा तो जानते हैं हमारी दवाई आप ही भेज देंगे. बाबा कहेंगे बीमारी तो डॉक्टर के पास, बीमारी है तो डॉक्टर के पास जाओ. हाँ, सबसे अच्छी दवाई है योग. बाकी मैं कोई डॉक्टर थोड़ी ही हूँ जो मैं दवाई दूंगा. हाँ, कभी दे भी देता हूँ ड्रामा में कुछ नूंदा है तो. बाकी मैं तुम्हारी आत्मा को इंजेक्शन लगाने आया हूँ. ड्रामा में तो कभी दवा नहीं देते. कभी भी काम ड्रामा में है तो दे देते हैं, परंतु कभी भी रोग है तो किसके पास जाना है? डॉक्टर के पास जाना है. ड्रामा में है तो कभी दवा भी देते हैं. बाकी ऐसा नहीं, बाबा समर्थ है, हमारी बीमारी को क्यों नहीं छुड़ा सकते हैं. भगवान तो जो चाहे सो कर सकता, नहीं तो बाप तो आया ही है पतितों को पावन बनाने. ಬಾಬಾ ಹೇಳ್ತಾರೆ ಮಕ್ಕಳೇ ಈಗ ಸ್ವರ್ಗಕ್ಕೆ ಹೋಗಬೇಕು, ಯಾವುದೇ ಕುಕರ್ಮವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತಂದೆ ಬಾಬಾನ ಏನು ಅನ್ಕೊಳ್ತಾರೆ ಅಂದರೆ ಬಾಬಂಗೆ ಎಲ್ಲ ಗೊತ್ತಿದೆಯಲ್ಲ, ನನ್ನ ರೋಗಕ್ಕೆ ಏನು ಔಷಧಿ ಬೇಕು ಕೂಡ ಬಾಬಂಗೆ ಗೊತ್ತಿದೆ, ಬಾಬಾನೇ ನನಗೆ ಕೊಡಿಸ್ಬಿಡ್ತಾರೆ ಅಂತ ಅಂದ್ಕೊಳ್ತಾರೆ. ಬಾಬಾ ಹೇಳ್ತಾರೆ ಈ ರೀತಿ ಅಲ್ಲ, ನಿಮಗೆ ರೋಗ ಇದ್ರೆ ಯಾವ ಹತ್ರ ಹೋಗ್ಬೇಕು? ಡಾಕ್ಟ್ರ್ ಹತ್ರ ಹೋಗಿ ಅಂತ ಹೇಳ್ತಾರೆ. ಹಂಗೆ ಮಾಡಿ ಯೋಗ ಅನ್ನೋದು ಅತಿ ಶ್ರೇಷ್ಠ ಔಷಧಿ, ಅದಂತೂ ಇದ್ದೇ ಇದೆ. ಆದರೆ ರೋಗಕ್ಕೆ ಡಾಕ್ಟ್ರ್ ಹತ್ರನೇ ಹೋಗಬೇಕು, ಮತ್ತು ತಂದೆನೇ ಕೊಟ್ಬಿಡ್ತಾರೆ, ತಂದೆ ಹತ್ರ ಇದೆ ಅಂತ ಎಂದಿಗೂ ತಿಳ್ಕೊಳ್ಬೇಡಿ. ಡ್ರಾಮಾದಲ್ಲಿ ಹಂಗಿದ್ರೆ ಹಂಗೂ ಕೂಡ ಹಾಗಾಗಿ ಆಗುತ್ತೆ. ಬಾಬು ನೆನಪಿನಲ್ಲಿದ್ದಾಗ ಎಲ್ಲವೂ ಕೂಡ ರೋಗ ಹೊರಟೋಗ್ಬಿಡುತ್ತೆ. ಕೆಲವು ಸತಿ ಈ ರೀತಿನೂ ಆಗತ್ತೆ. ಹಂಗಂತೇಳಿ ಬಾಬಾ ಹೇಳ್ತದ ನೀವು ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ, ಡಾಕ್ಟ್ರ್ ಹತ್ರ ಹೋಗಿ. ಬಾಬಾ ಹೇಳ್ತಾರೆ ನಾನು ಶರೀರಕ್ಕೆ ಇಂಜೆಕ್ಷನ್ ಹಾಕಕ್ಕೆ ಬಂದಿಲ್ಲ, ಹಂಗೆ ಬಂದಿದ್ರೆ ಎಲ್ಲ ಹಾಸ್ಪಿಟಲ್ಸು ಕ್ಲೋಸು, ಎಲ್ಲ ಡಾಕ್ಟರ್ಸು ಲಾಸ್, ಶಿವಬಾಬಾ ಹತ್ರನೇ ಬಂದ್ಬಿಡ್ತಾ ಇದ್ರು, ಮತ್ತು ಬಾಬಾ ಸೆಂಟರು ಫುಲ್ ಆಗ್ತಾ ಇತ್ತು. ಬಾಬಾ ಹೇಳ್ತಾರೆ ನಾನು ಬಂದಿದ್ದು ಆತ್ಮಕ್ಕೆ ಇಂಜೆಕ್ಷನ್ ಹಾಕ್ಲಿಕ್ಕೆ, ಶರೀರಕ್ಕಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ತಂದೆ ಸಮರ್ಥ ಅಲ್ವಾ, ತಂದೆ ಎಲ್ಲ ಗೊತ್ತಿದೆ, ಅವರು ನನ್ನ ಈ ರೋಗದಿಂದ ಬಿಡಿಸ್ಲಿಕ್ಕಾಗಲ್ವ ಅಂತ ಅಂದ್ಕೊಳ್ಬೇಡಿ. ನಾನು ಬಂದಿರೋದು ನಿಮ್ಮನ್ನು ಪತಿತರಿಂದ ಪಾವನರಾಗಿ ಮಾಡೋದಕ್ಕೆ, ಅಷ್ಟು ಮಾತ್ರ ನನ್ನ ಕರ್ತವ್ಯ ಅಂತ ಹೇಳ್ತಾರೆ. ನೀವು ಹಾಗೆ ಕರೆದಿರ್ಬೇಕು, ಮತ್ತೆ ಬಾಬಾ ನನ್ನ ರೋಗವನ್ನು ಬಿಡಿಸಿ ಅಂತ, ಅದಕ್ಕೆ ಬನ್ನಿ ಅಂತ ಕರೆದಿದ್ರೆ ಅದಕ್ಕೆ ಬಿಡಿಸ್ತಾರೆ. ಈ ಕೇಳಿದ ಪಾವನರಾಗಿ ಅದಕ್ಕೆ ಪಾವನರಾಗಿ ಮಾಡಲಿಕ್ಕೆ ತಂದೆ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ ಬಾಬುರು ನಮಸ್ತೆ ಹೇಳ್ತಾರೆ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, मनसा वाचा कर्मना किसी को कभी दुख नहीं देना है. मनसा वाचा कर्मನ ಯಾರಿಗೂ ದುಃಖವನ್ನು ಕೊಡಬಾರದು. ಬಾಬಾ ಹೇಳ್ತಾರೆ, ಪ್ರತಿನಿತ್ಯ ಕೂಡ ಹೇಳ್ತಾರೆ ಮಾತನ್ನು. ಮನಸ ವಾಚ ಕರ್ಮನ ಯಾರಿಗೂ ದುಃಖವನ್ನು ಕೊಡಬೇಡಿ. ಕರ್ಮ ಭೋಗ ಸೇ ಡರ್ನಾ ನಹಿ ಹೈ. ಕರ್ಮ ಭೋಗದಿಂದ ಭಯ ಪಡಬಾರ್ದು. ಅಂದರೆ ರೋಗ ಯಾವುದು ಬರುತ್ತೆ ಶರೀರಕ್ಕೆ, ಅದರಿಂದ ಭಯ ಪಡಬಾರ್ದು. ಖುಷಿ ಖುಷಿ ಸೇ ಪುರಾಣ ಹಿಸಾಬ್ ಕಿತಾಬ್ ಚುಕ್ತ ಕರ್ನಾ ಹೈ. ಖುಷಿ ಖುಷಿಯಿಂದ ಈ ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡ್ಕೊಳ್ಬೇಕು. ಅದಕ್ಕೆ ಬಾಬಾ ಏನು ಹೇಳ್ತಾರೆ,
ಮಾತೆಯರು ಅಥವಾ ವಯಸ್ಸಾಗಿ ಒಂಥರ ಟ್ಯಾಬ್ಲೆಟ್ಸ್ ಜಾಸ್ತಿ ಹಾಕ್ಕೊಟ್ಟಿರ್ತಾರೆ, ಅವ್ರಿಗೆ ತುಂಬ ಬೇಜಾರು ಅನಿಸುತ್ತೆ, ಎಷ್ಟೋ ಈ ಟ್ಯಾಬ್ಲೆಟ್ಸ್ ಹಾಕೋಬೇಕು ಅಂತ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಅದು ಚಾಕ್ಲೇಟ್ಸ್ ಥರ ಹಾಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಅಂದರೆ ಏನು ಅಂತಂದರೆ ನಾವು ಲೆಕ್ಕಾಚಾರ ಅಂತ ಸಮಾಪ್ತಿ ಮಾಡಿಕೊಳ್ಳೇಬೇಕು, ಅದನ್ನು ಪ್ರೀತಿಯಿಂದ ಮಾಡ್ಕೊಳ್ಳಿ, ಖುಷಿಯಿಂದ ಅದನ್ನು ಸಮಾಪ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. सेकेंड पॉइंट, संकल्पों के वश हो, कोई भी कुकर्म नहीं करना है. ಸಂಕಲ್ಪಗಳಿಗೆ ವಶರಾಗಿ ಯಾವುದೇ ಕೆಟ್ಟ ಕರ್ಮವನ್ನು ಮಾಡಬಾರದು. अच्छे मैनर्स धारणा करने हैं. ಒಳ್ಳೆ ಮ್ಯಾನರ್ಸ್ ಅನ್ನು ಧಾರಣೆ ಮಾಡಬೇಕು, ನಡವಳಿಕೆಯನ್ನು ಅಥವಾ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಬೇಕು. देवता बनने के लिए हर बात कैसे समझना है. ದೇವತೆಗಳಾಗಲಿಕ್ಕೆ ಪ್ರತಿಯೊಂದು ಮಾತು ಹಿಂಗೆ ಅರ್ಥ ಮಾಡಿಕೊಳ್ಬೇಕು. देवता बनने के लिए हर बात इशारे से समझ करनी है. ದೇವತೆಗಳಾಗುವುದಕ್ಕೆ ಪ್ರತಿಯೊಂದು ಮಾತು ಸೂಚನೆಯಿಂದಲೇ ಅರ್ಥ ಮಾಡಿಕೊಳ್ಳಬೇಕು. ಕೆಹಲ್ವಾನಾ ನಹೀ ಹೈ, ಹೇಳಿಸಿಕೊಳ್ಳಬಾರದು. वरदान, बेहद के संपूर्ण अधिकार के निश्चय और रूहानी नशे में रहने वाले सर्वश्रेष्ठ संपत्तिवान भव. बेहद के संपूर्ण अधिकार के निश्चय और रूहानी नशे में रहने वाले सर्वश्रेष्ठ ಸಂಪತ್ತಿವಾನ್ ಭವ. ಬೇಹದ್ದಿನ ಸಂಪೂರ್ಣ ಅಧಿಕಾರದ ನಿಶ್ಚಯ ಹಾಗೂ ಆತ್ಮಿಕ ನಶೆಯಲ್ಲಿ ಇರುವಂತಹ ಸರ್ವಶ್ರೇಷ್ಠ ಸಂಪತ್ತಿವಾನ್ ಭವ. ಬೇಹದ್ದಿನ ಸಂಪೂರ್ಣ ಅಧಿಕಾರದ ನಿಶ್ಚಯ ಹಾಗೂ ಆತ್ಮಿಕ ನಶೆಯಲ್ಲಿರುವಂತಹ सर्वश्रेष्ठ संपत्तिवान भव. स्पष्टीकरण, वर्तमान समय आप बच्चे ऐसा श्रेष्ठ संपूर्ण अधिकारी बनते हो जो स्वयं ऑलमाइटी अथॉरिटी के ऊपर आपका अधिकार है. परमात्मा अधिकारी बच्चे सर्व संबंधों का और सर्व संपत्ति का अधिकार प्राप्त कर लेते हैं. हर समय ही बाप द्वारा सर्वश्रेष्ठ संपत्ति का वरदान मिलता है. आपके पास सर्व गुण की, सर्व शक्तियों की और श्रेष्ठ ज्ञान की अविनाशी संपत्ति है. इसलिए आप जैसे संपत्तिवान और कोई नहीं. ವರ್ತಮಾನ ಸಮಯದಲ್ಲಿ ತಾವು ಮಕ್ಕಳೇ ಸರ್ವಶ್ರೇಷ್ಠ ಸಂಪೂರ್ಣ ಅಧಿಕಾರಿಗಳಾಗಿದ್ದೀರಿ. ಸ್ವಯಂ ಕೂಡ ಸರ್ವಶಕ್ತಿವಂತನ ಮೇಲೆ ತಮ್ಮ ಅಧಿಕಾರ ಇದೆ. ಪರಮಾತ್ಮನ ಅಧಿಕಾರಿ ಮಕ್ಕಳು ಸರ್ವಸಮ್ಮದಿಂದ ಹಾಗೂ ಸರ್ವ ಸಂಪತ್ತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದೆ. ಈ ಸಮಯದಲ್ಲಿ ತಂದೆ ಮೂಲಕ ಸರ್ವಶ್ರೇಷ್ಠ ಸಂಪತ್ತಿವಾನ್ ಭವ ಎನ್ನುವ ವರದಾನ ಪ್ರಾಪ್ತಿ. ಸಂಪತ್ತಿವಂತರೇನ ನಾವೆಲ್ಲರೂ ಕೂಡ ಸಂಪತ್ತಿವಂತರೇನ ಹಿಂಗೆ ತಮ್ಮ ಹತ್ರ ಸರ್ವ ಗುಣಗಳು, ಸರ್ವಶಕ್ತಿಗಳು, ಸರ್ವಶ್ರೇಷ್ಠ ಜ್ಞಾನದ ಅವಿನಾಶಿ ಸಂಪತ್ತಿದೆ. ಈ ಸಂಪತ್ತಿರುವಂತ ಕಾರಣ ತಮ್ಮ ತರ ಸಂಪತ್ತಿವಂತರು ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್, ಸದಾ ಅಲರ್ಟ್ ರಹೋ तो अलबेलापन समाप्त हो जाएगा. ಸದಾ ಅಲರ್ಟ್ ಆಗಿದ್ದಾಗ ಹುಡುಗಾಟಿಕೆತನವು ಸಮಾಪ್ತಿಯಾಗುತ್ತದೆ. ಸದಾ ಅಲರ್ಟ್ ರಹೋ तो अलबेलापन समाप्त हो जाता है.
ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವಾಕ್ಯ. ಸದಾ ಅಲರ್ಟ್ ಆಗಿದ್ದಾಗ ಹುಡುಗಾಟಿಕೆತನವು ಸಮಾಪ್ತಿಯಾಗುತ್ತದೆ. मातेश्वरी जी के अनमोल महावाक्य. परमात्मा के बारे में अनेक मनुष्यों की मत का आखिरी फैसला. ಪರಮಾತ್ಮನೊಂದಿಗೆ ಇರುವ ಅನೇಕ ಮನುಷ್ಯಾತ್ಮರ ಮತದಲ್ಲಿ ಕೊನೆಗೆ ಬರುವಂತಹ ನಿರ್ಣಯ. ಎಲ್ಲರದು ಅನೇಕ ಮತಗಳಿದೆಯಲ್ವ, ಅದರಲ್ಲಿ ಕೊನೆ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅಂತ ತಿಳಿಸ್ತಾರೆ ಪರಮಾತ್ಮನಿಗೆ. ಮಮ್ಮಾರವರ ಮಹಾವಾಕ್ಯ. ಅದಿತ್ತು ಪರಮಾತ್ಮನ ಮೇಲೆ ಅನೇಕ ಮನುಷ್ಯರ ಮತವಿದೆಯಲ್ವ, ಆ ಮನುಷ್ಯರ ಮತದಲ್ಲಿ ಕೊನೆಗೆ ತೆಗೆದುಕೊಳ್ಳುವಂತಹ ನಿರ್ಣಯ. अभी तो यह सारी दुनिया जानती है कि परमात्मा कितने हैं? एक है. उसी परमात्मा को कोई शक्ति मानते हैं, कोई कुदरत कहते हैं, मतलब तो कोई ना कोई रूप में जरूर मानते हैं. जो जिस वस्तु को मानते हैं अवश्य वह कोई वस्तु होगी, तब तो उनके ऊपर ना पड़े हैं. परंतु उस एक वस्तु के बारे में इस दुनिया में जानते भी मनुष्य है, उनकी मतें हैं, परंतु चीज फिर भी एक है. उसमें मुख्य 4 मतें सुनाते हैं. कोई कहते हैं ईश्वर सर्वत्र है, कोई कहता है ब्रह्म ही सर्वत्र है, कोई कहते हैं ईश्वर सत्यम सत्यम माया नित्यम, कोई कहता है ईश्वर है ही नहीं, कुदरत ही कुदरत है. वो फिर ईश्वर को नहीं मानते. अब यह है इतनी मत, वो तो समझते हैं जगत प्रकृति है, बाकी कुछ है नहीं. अब देखो जगत को मानते हैं, परंतु जिस परमात्मा ने जगत रचा उस जगत के मालिक को नहीं मानते. दुनिया में जिनके अनेक मनुष्य हैं, इन्हों की इतनी मतें, आखिर भी इन मतों का फैसला स्वयं परमात्मा आकर करते हैं. इस सारे जगत का निर्णय परमात्मा आकर करता है, अथवा जो सर्वोत्तम शक्तिवान होगा वही अपनी रचना के निर्णय विस्तार पूर्वक समझाएगा, वही हमें रचना का भी परिचय देगा और अपनी रचना का भी परिचय देगा. ಈಗ ಪೂರ್ತಿ ಪ್ರಪಂಚದ ತಿಳ್ಕೊಂಡಿದ್ದಾರೆ ಪರಮಾತ್ಮ ಒಬ್ಬರೇ ಅಂತ, ಯಾವುದೋ ಒಂದು ಶಕ್ತಿ ಅವರು ಅಂತ ತಿಳ್ಕೊಂಡಿದ್ದಾರೆ, ಯಾವುದೋ ಒಂದು ರೂಪದಲ್ಲಿ ಪರಮಾತ್ಮನನ್ನು ಒಪ್ಕೊಂಡಿದ್ದಾರೆ. ಹಾಗೂ ಒಪ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಇದ್ದಾರೆ ಅಂತ ತಾನೇ ಅರ್ಥ. ಅವಶ್ಯವಾಗಿ ಆ ವಸ್ತು ಇರಲೇಬೇಕಲ್ವ, ಅದಕ್ಕೋಸ್ಕರ ಅವ್ರ ಹೆಸರು ಕೂಡ ಇಡಲಾಗಿದೆ. ಆದರೆ ಈ ಪ್ರಪಂಚದಲ್ಲಿ ಮನುಷ್ಯರು 4 ಮುಖ್ಯ ಮಾತುಗಳಲ್ಲಿ ಪರಮಾತ್ಮನನ್ನು ಹೇಳ್ತಾರಂತೆ. ಕೆಲವರು ಹೇಳ್ತಾರೆ ಈಶ್ವರ ಸರ್ವತ್ರ ಇದ್ದಾರೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಬ್ರಹ್ಮನೇ ಸರ್ವತ್ರ ಅಂತ. ಬ್ರಹ್ಮ ಅಲ್ಲ, ಬ್ರಹ್ಮ ಅಂದರೆ ಬ್ರಹ್ಮ ಮಹಾತತ್ವ ಏನಿದೆ ಅದೇ ಸರ್ವತ್ರ, ಏಕೆಂದರೆ ಅದನ್ನೇ ಪರಮಾತ್ಮ ಅಂತ ಅಂದ್ಕೊಂಡಿರುವಂಥ ಕಾರಣ. ಕೆಲವರು ಈಶ್ವರ ಸತ್ಯ ಅನ್ನೋದು ಮಿಥ್ಯ ಅನ್ನೋದು ಅಂತ ಕೂಡ ಹೇಳ್ಬಿಡ್ತಾರೆ. ಕೆಲವರು ಈಶ್ವರ ಎಲ್ಲ ಕಡೆ ಇದ್ದಾರೆ ಅಂತ ಕೂಡ ಹೇಳ್ಬಿಡ್ತಾರೆ. ಹೀಗೆ ಅವರವರ ಮತದ ಅನುಸಾರ ಈಶ್ವರನ್ನು ಹೇಳ್ತಾರೆ. ಆದರೆ ಇನ್ನೂ ಕೆಲವರು ಹೆಂಗೆ ಅಂತಂದ್ರೆ ಈಶ್ವರನ ಒಪ್ಪೋದೇ ಇಲ್ಲ ಅಲ್ವಾ. ಪರಮಾತ್ಮ ಇದ್ದಾರೆ ಅಂತಂದ್ರೆ ಅವ್ರನ್ನ ಒಪ್ಪೋದೇ ಇಲ್ಲ. ಪ್ರಕೃತಿನೇ ಏನೋ, ಈ ಜಗತ್ತಲ್ಲಿ ಪ್ರಕೃತಿ ಒಂದೇ ಇದೆ, ಇನ್ನೇನು ಇಲ್ಲ, ಪರಮಾತ್ಮ ಇಲ್ಲ, ಯಾರೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ನೋಡಿ, ಯಾವ ಜಗತ್ತನ್ನು ಪರಮಾತ್ಮ ರಚನೆ ಮಾಡಿದಾರೋ ಆ ರಚಯಿತನನ್ನೇ ಮರ್ತು ಹೋಗಿದ್ರೆ ಹೇಗೆ, ಆ ಜಗತ್ತಿನ ಮಾಲೀಕನನ್ನು ಒಪ್ಪಿಲ್ಲ ಅಂತಂದ್ರೆ ಹೇಗೆ. ಪ್ರಪಂಚದಲ್ಲಿ ಎಷ್ಟೊಂದು ಅನೇಕ ಮನುಷ್ಯರಿದ್ದಾರೆ, ಎಷ್ಟೊಂದು ಮತಗಳಿದೆ, ಎಷ್ಟೊಂದು ಅಪೋಹ ಇದೆ ಪರಮಾತ್ಮ ಅಂದ ತಕ್ಷಣ. ಈ ಅಪೋಹ ಎಲ್ಲವನ್ನೂ ಕೂಡ ದೂರ ಮಾಡಬೇಕು. ಈ ಮತಗಳಲ್ಲಿ ಯಾವುದು ಸತ್ಯವಾಗಿರುವಂಥ ಮತ ಅಂತ ನಿರ್ಣಯ ಕೊಡಲು ಯಾರು ಬರಬೇಕಾಗುತ್ತೆ? ಸ್ವಯಂ ಅವರೇ ಬರಬೇಕು ಅಂತ ಹೇಳ್ತಾರೆ. ಇವಾಗ ಯಾರ ಮೇಲಾದರೂ ಕೂಡ ಎಷ್ಟೊಂದು ಟ್ರಾಲಿಂಗ್ಸ್ ಬರ್ತಾ ಇರುತ್ತೆ. ಇವಾಗ ಯಾರಾದರೂ ಕೂಡ ಇವಾಗ ಯಾವುದಾದ್ರೂ ಒಂದು ಸಿನಿಮಾ ಆ್ಯಕ್ಟರ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅವ್ರ ಮನೇಲಿ ಹಿಂಗಾಯ್ತು, ಅವ್ರ ಮನೇಲಿ ಹಂಗಾಯ್ತು ಅಂತ ಎಲ್ಲ ನ್ಯೂಸ್ ಚಾನಲ್ ಅವರು ವಿಭಿನ್ನವಾಗಿ ಹೇಳ್ಕೊಳ್ತಾರೆ. ಏನು ಮಾಡ್ತಾರೆ? ಅವರೇ ಒಂದು ವಿಡಿಯೋ ಮಾಡ್ತಾರೆ, ನಮ್ಮ ಮನೇಲಿ ಏನೂ ಆಗಿಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಅಲ್ವಾ. ದೊಡ್ಡನ್ನ ಬ್ರತಿಕಿದ್ರು ಕೂಡ ಅವರು ಸತ್ತೋಗಿದ್ದಾರೆ ಅಂತ ನ್ಯೂಸ್ ಚಾನಲ್ಸ್ ಎಲ್ಲ ಬಂದ್ಬಿಟ್ಟಿದ್ರಲ್ವ, ಮತ್ತು ಅವರೇ ವಿಡಿಯೋ ಮಾಡಬೇಕಾಗಿತ್ತು, ನಾನು ಬದುಕಿದ್ದೀನಿ, ನನಗೇನು ಆಗಿಲ್ಲ ಅಂತ. ಅದೇ ರೀತಿ ಬಾಬಾ ಹೇಳ್ತಾರೆ, ಇಲ್ಲೂ ಕೂಡ ಅಷ್ಟೇ, ಮನುಷ್ಯರು ಅಂತಂದರೆ ಎಷ್ಟೊಂದು ವಿಭಿನ್ನವಾಗಿರೋ, ಪರಮಾತ್ಮ ಅಂದರೆ ಎಷ್ಟೊಂದು ವಿಭಿನ್ನವಾಗಿರುವಂಥ ಅಪೋಹಗಳಿದ್ಬಿಟ್ಟಿದೆ, ಮತಗಳಿದೆ. ಅದನ್ನು ದೂರ ಮಾಡಲು ಸ್ವಯಂ ನಿರಾಕಾರ ಸರ್ವತ್ರ
ಸರ್ವಶಕ್ತಿವನಾಗಿರುವಂತಹ ಪರಮಾತ್ಮನೇ ಬರಬೇಕಾಗುತ್ತೆ. ಅವರೇ ರಚನೆಯ ನಿರ್ಣಯ ತೆಗೆದುಕೊಂಡು ವಿಸ್ತಾರಪೂರ್ವಕವಾಗಿ ನಮಗೆ ಅರ್ಥ ಮಾಡಿಸ್ಬೇಕು. ರಚಯಿತನ ಪರಿಚಯವೂ ಕೂಡ ಅವರೇ ಕೊಡಬೇಕು, ರಚನೆಯ ಪರಿಚಯವೂ ಕೂಡ ಅವರೇ ಕೊಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಗೊತ್ತಾಯ್ತಲ್ವೇ? ಭಿನ್ನ ಭಿನ್ನ ನಾಮ ಮತಗಳು ಎಷ್ಟೊಂದು ಪರಮಾತ್ಮನಿದೆ, ಅದರಲ್ಲಿ ಸತ್ಯ ಯಾವುದು ಅಂತ ಅವರೇ ಬಂದು ತಿಳಿಸ್ಕೊಡ್ತಾರೆ ಎನ್ನುವುದೇ ಮಮ್ಮರವರ ಮಹಾವಾಕ್ಯದ ಸಾರವಾಗಿದೆ. ಮತ್ತಿವತ್ತು ಬಾಬಾ ಏನು ತುಂಬಿಸ್ಕೊಡಿ ಅಂತ ಹೇಳಿದ್ರು? ಬಾಬಾ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಬಾಬಾ, ತುಂಬಸಕ್ಕಾಗಲ್ಲ ಅಂತ ಹೇಳ್ಬೇಡಿ. ಬಾಬಾ ಹೇಳ್ತಾರೆ, ಯಾವ ಪೆಟ್ರೋಲು? ಜ್ಞಾನದ ಪೆಟ್ರೋಲನ್ನು ತುಂಬಿಸ್ತಾ ಬನ್ನಿ. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆ ನೆನಪು ಮಾಡಿ. ತಮ್ಮ ನೋಡಿದ ತಕ್ಷಣ ಇವ್ರೇನು ಓದಿತಾ ಇದ್ದಾರೆ ಅಂತ ಅನ್ಬಾರ್ದು. ಏನ್ ಹೇಳ್ಬೇಕು? ದೇವತೆ ತರ ಇದ್ದಾರೆ ಅಂತ ಅನ್ಬೇಕು. ಅದಕ್ಕೋಸ್ಕರ ದೇವತೆಗಳ ಆಗುವಂತ కర్మవన్నే ಮಾಡಿ ಅಂತ నదుల్లో స్నానాలు చేయకండి, ఒకే 10 సముద్రం వచ్చి చేయండి అని చెప్తున్నారు. ఎందుకంటే అవన్నీ కూడా నదులు వచ్చి ఎక్కడ కలుస్తాయి? సాగరంలో కలిసిపోతాయి కదా అని చెప్తున్నారు. కనుక ఏం చెప్పాడు? రోగాలు వస్తాయి. రోగాలు వచ్చి ఎందుకు వచ్చాయంట? పాత లెక్కలు ఇక్కడ తీర్చుకున్నారనుకోండి, సంతోషంగా తీర్చుకుంటే దేవతలు అయిపోతారు, లేకపోతే అంతిమంలో చిక్కుకుంటారు అని చెప్తున్నారు. ಗೀತಾ ಜ್ಞಾನದಾತ ಶುಭವಾಗಿದ್ದಾರೆ ಶ್ರೀಕೃಷ್ಣ ಪರಮಾತ್ಮನ ತಿಳಿಸ್ಕೊ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. मुरली डेट April 26, 2022. प्रातः मुरली बाप दादा मधुबन. मीठे बच्चे, ऊंच पद पाना है तो आत्मा में ज्ञान का पेट्रोल भरते जाओ. ऊंच पद पाना है तो आत्मा में ज्ञान का पेट्रोल भरते जाओ. सवेरे सवेरे उठकर बाप को याद करो. कोई उल्टा चलन नहीं चलो. ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ಉನ್ನತ ಪದವಿಯನ್ನು ಪಡೆದುಕೊಳ್ಳಲು ಆತ್ಮದಲ್ಲಿ ಜ್ಞಾನವೆನ್ನುವಂತಹ ಪೆಟ್ರೋಲನ್ನು ತುಂಬುತ್ತೀರಿ. ಆತ್ಮದಲ್ಲಿ ಜ್ಞಾನವೆನ್ನುವ ಪೆಟ್ರೋಲನ್ನು ತುಂಬುತ್ತೀರಿ. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ. ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿ. ಯಾವುದೇ ಉಲ್ಟಾ ಚಲನೆಯನ್ನು ಮಾಡಬಾರದು. ಅಂದರೆ ತಮ್ಮದು ಉಲ್ಟಾ ಚಲನೆ ಆಗಿರಬಾರದು ಅಂತ ಹೇಳ್ತಾರೆ. ನಮ್ಮ ಚಲನೆಯು ಕೂಡ ಬಹಳ ಶ್ರೇಷ್ಠವಾಗಿರಬೇಕು ಅಂತ ತಿಳಿಸ್ತಿದ್ದಾರೆ. प्रश्न, बाबा हर बच्चों के जन्म पत्र जानते हुए भी सुनाते नहीं, क्यों? ತಂದೆ ಪ್ರತಿಯೊಂದು ಮಗುವಿನ ಜನ್ಮ ಪತ್ರೆಯನ್ನು ತಿಳಿದುಕೊಂಡಿದ್ದರೂ ಸಹ ಹೇಳುವುದಿಲ್ಲ. ಯಾಕೆ ಬಾಬಾ ಹೇಳುವುದಿಲ್ಲ? ನಮ್ಮೆಲ್ಲರ ಹಿಸ್ಟ್ರಿ ಬಾಬಾ ತಿಳಿರುತ್ತೆ, ಆದರೆ ಯಾಕೆ ಬಾಬಾ ತಿಳಿಸಲ್ಲ? ದುಃಖ ಸುಖ ಎರಡು ಗೊತ್ತಾಗುತ್ತಲ್ಲ, ದುಃಖವನ್ನು ಅನುಭವಿಸ್ತಾರಲ್ಲ, ಅದಕ್ಕೆ ಅವ್ರು ಏನು ಹೇಳೋದಿಲ್ಲ. ನೀವೇ ತಿಳ್ಕೊಳ್ಳಿ ಅಷ್ಟೇ ಅಂತ. ಅದೇ ಹೆಂಗೆ ಆಗ್ತಾರೆ ಅಂತ ಬಾಬಾ ಅವ್ರಿಗೆ ಗೊತ್ತಿದೆ. ಇವಾಗ ಫಸ್ಟ್ ನಂಬರ್ ಅವರು ಭವಿಷ್ಯದಲ್ಲಿ
ಲಾಸ್ಟ್ ಆಗ್ತಾರೋ ಲಾಸ್ಟ್ ಫಸ್ಟ್ ಆಗ್ತಾರೋ ಎಲ್ಲ ಬಾಬನ್ ಗೊತ್ತಿರುತ್ತೆ, ಆದ್ರೂ ಬಾಬಾ ಹೇಳಲ್ಲ. ಮತ್ತೆ 50% ಜಾಸ್ತಿ ಇರ್ತಾರೆ. ಹೇಳಿದ್ರೆ ಅರ್ಥ ಹಂಗಲ್ಲ, ಬಾಬಾಗೆ ಹೇಳ್ತಾರದು ಏನ್ ಗೊತ್ತಾ, ಬಾಬುಗೆಲ್ಲ ಗೊತ್ತಿರುತ್ತೆ ಈ ಮಗು ಬಿದ್ದೋಗುತ್ತಾ ಇರುತ್ತಾ ಹಿಂಗ್ ಮಾಡುತ್ತೆ ಅಂತ. ಇವಾಗ ಬಂದಿದ್ದಾರೆ ನನ್ನ ಹತ್ರ, ಇನ್ನು ಮುಂದೆ ಅವ್ರು ಇರ್ತಾರೆ ಇಲ್ವಾ ಅಂತಲೂ ಬಾಬಾ ಅವ್ರಿಗೆಲ್ಲರಿಗೂ ಹಿಸ್ಟ್ರಿ ಗೊತ್ತಿರುತ್ತೆ, ಆದ್ರೂ ಬಾಬಾ ಹೇಳಲ್ಲ ಯಾಕೆ ಅಂತ. ಭಯ ಬಿದ್ದರೆ ಹಾಕೊಂಡು ಬಿಡ್ತಾರೆ, ಏನಪ್ಪ ಹಿಂಗೆ ಆಗುತ್ತೆ ತಿರುಗಿ ಪುರುಷಾರ್ಥದಿಂದ ಆಡ್ಬಿಡ್ತಾರೆ ನೋಡಿ. उत्तर, क्योंकि बाबा कहते हैं मैं हूँ शिक्षक, मेरा काम है तुम बच्चों को शिक्षा देकर सुधारना, बाकी तुम्हारे अंदर क्या है यह मैं सुनाऊंगा नहीं, क्योंकि मैं आया हूँ आत्मा को इंजेक्शन लगाने, ना कि शारीरिक बीमारी ठीक करने. ತಂದೆ ಹೇಳ್ತಾರೆ ಯಾಕೆ ಅಂತಂದರೆ, ನಾನು ಶಿಕ್ಷಕನಾಗಿದ್ದೇನೆ, ನನ್ನ ಕೆಲಸ ಏನು ನಿಮ್ಮೆಲ್ಲರೂ ಕೂಡ ಶಿಕ್ಷಣೆಯನ್ನು ಕೂಡ ಸುಧಾರಣೆ ಮಾಡೋದು, ಶಿಕ್ಷಣೆಯನ್ನು ಕೊಟ್ಟು ಸುಧಾರಣೆ ಮಾಡೋದು ನನ್ನ ಕೆಲಸ. ಮತ್ತು ನಿಮ್ಮ ಒಳಗಡೆ ಏನಿದೆ, ಏನಾಗ್ತೀರಾ, ಏನು ಮಾಡ್ತೀರಾ ಇದು ತಿಳಿಸಕ್ಕೆ ನಾನು ಬಂದಿಲ್ಲ ಅಂತ ಬಾಬಾ ಹೇಳ್ತಾರೆ. ತಂದೆ ಶಿಕ್ಷಕರಾಗಿದ್ದಾರೆ, ತಂದೆ ಹೇಳುತ್ತಿದ್ದಾರೆ ನಾನು ಶಿಕ್ಷಕನಾಗಿದ್ದೇನೆ, ನನ್ನ ಕೆಲಸವಾಗಿದೆ ಮಕ್ಕಳಾಗಿರುವ ತಮಗೆ ಶಿಕ್ಷಣೆಯನ್ನು ಕೊಟ್ಟು ಸುಧಾರಣೆ ಮಾಡುವುದು, ಬಾಕಿ ತಮ್ಮೊಳಗಡೆ ಏನಿದೆ ಏನಾಗ್ತೀರಿ ಎನ್ನುವುದು ತಿಳಿಸುವುದಿಲ್ಲ. ನಾನು ಬಂದಿರುವುದು ಆತ್ಮಕ್ಕೆ ಇಂಜೆಕ್ಷನ್ ಹಾಕುವುದಕ್ಕಷ್ಟೇ ಹೊರತು ಶರೀರದ ರೋಗವನ್ನು ಸರಿ ಮಾಡುವುದಕ್ಕೆ ಅಲ್ಲ ಅಂತ ಹೇಳ್ತಾರೆ ಬಾಬಾ. ತಂದೆ ಬರುವುದು ಆತ್ಮಿಕವಾಗಿ ನಮ್ಮನ್ನು ಸುಧಾರಣೆ ಮಾಡೋದಕ್ಕೆ ಬರ್ತಾರೆ, ನಾವು ಹೆಂಗಿರ್ತೀವಿ ಏನಾಗ್ತೀವಿ ಅನ್ನೋದು ಪ್ರಶ್ನೆ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, तुम बच्चे अभी किस बात से डरते नहीं, किसी बात से डरते नहीं क्यों? ಹೀಗೆ ನಿಮ್ಮ ಮಕ್ಕಳು ಯಾವುದಕ್ಕೂ ಹೆದರುವುದಿಲ್ಲ, ಹೆದರ್ತೀರ ಏಕೆ? चंदनी डरते हैं आप? डरते हैं? बाबा के बच्चे होने के बाद नहीं डरना है, क्यों नहीं डरते हो, क्यों नहीं डरना है? हाँ, बाबा के बच्चे हैं इसलिए, बाबा मेरा साथ रहते हैं रोज। बाबा साथ है इसलिए डरना नहीं है. उत्तर, तुम अभी इस पुराने शरीर को छोड़ने से डरते नहीं हो, क्योंकि तुम्हारी बुद्धि में है हम ಆತ್ಮ ಅವಿನಾಶಿ. ನಾವು ಯಾವ ಮಾತಿನಲ್ಲಿ ಭಯ ಪಡುವುದಿಲ್ಲ ಅಂತಂದರೆ, ಬಾಬಾ ಹೇಳ್ತಾರೆ ಈಗ ಈ ಹಳೆಯ ಶರೀರವನ್ನು ಬಿಡೋದ್ರಲ್ಲಿ ನಮಗೆ ಭಯನೇ ಇಲ್ಲ ಅಂತ ಹೇಳ್ತಾರೆ. ಭಯ ಇದೆಯಾ? ಇನ್ನು ನಾವು ಖುಷಿಯಾಗಿ ಬಿಡಬೇಕು, ಬರುವಂತಹ ಜನ್ಮ ನಮ್ದೆಲ್ಲಾಗತ್ತೆ ಸ್ವರ್ಗದಲ್ಲಾಗುತ್ತೆ ಅಂತ. ಏಕೆ ಅಂತಂದರೆ ಇನ್ನೊಂದು ಮಾತು, ನಾವು ಆತ್ಮ ಅವಿನಾಶಿ ಎನ್ನುವಂಥದ್ದು ಕೂಡ ನಮಗೆ ನಿಶ್ಚಯ ಆಗಿದೆ. बाकी यह पुराना शरीर भल चला जाए, हमें तो वापस जाना ही है, हम अशरीरी आत्मा हैं. बाकी इस शरीर में रहते बाप से ज्ञान अमृत पी रही है, इसलिए बाबा कहते हैं बच्चे सदा जीते रहो, सर्वस्वल बनो तो आयु बढ़ती जाएगी. ಈಗ ಬಲೆ ಈ ಹಳೆಯ ಶರೀರ ಇಲ್ಲೇ ತೊಲಗಿ ಹೋಗುತ್ತೆ, ಇಲ್ಲೇ ನಾವು ಬಿಡಬೇಕು, ಬಿಟ್ಟಿದ ನಂತರ ನಾವು ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ನಾವು ಆತ್ಮ ಇಂಥವರು ಅವಿನಾಶಿ ಅಲ್ವಾ, ಆತ್ಮಗೆ ಎಂದಿಗೂ ಕೂಡ ಸಾವಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೋಸ್ಕರ ಭಯ ಪಡುವ ಅವಶ್ಯಕತೆಯೇ ಇಲ್ಲ. ಬಾಕಿ ಈ ಶರೀರ ಅಂತೂ ಇವಾಗ ನಾವು ಇಟ್ಕೊಂಡಿದ್ದೀವಿ, ಅಂದರೆ ಈ ಶರೀರ ಜೊತೆ ನಡೀತಾ ಇದ್ದೀವಿ. ಯಾಕೆ? ಜ್ಞಾನ ಅಮೃತವನ್ನು ಕುಡಿಯೋದಕ್ಕೆ, ಜ್ಞಾನ ಅಮೃತವನ್ನು ಕುಡಿತಾ ಇದ್ದೀವಿ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ಸದಾ ಜೀವಂತವಾಗಿರಿ, ಸರ್ವಿಸಬಲ್ ಆಗಿ ನಿಮ್ಮ ಆಯುಸ್ಸನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಎಷ್ಟು ಈ ಶರೀರವನ್ನು ಉಪಯೋಗ ಮಾಡ್ತಾ ಇರ್ತೀವೋ ಅಷ್ಟು ಸಮಯ ನಾವು ಈ ತನವನ್ನು ಸೇವೆಯಲ್ಲೇ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಗೀತ್, ಬಚ್ಪನ್ ಕೆ ದಿನ್ ಬುಲಾನಾ ದೇಣ, ಬಾಲ್ಯ ದಿನಗಳನ್ನು ಮರೆತು ಹೋಗಬೇಡಿ. ಓಂ ಶಾಂತಿ. बच्चों ने गीत सुना, जिसको अब मम्मा बाबा कहते हैं उनको भूलना नहीं है. गीत जिन्होंने बनाया है वह तो अर्थ को समझते ही नहीं, यह निश्चय ही नहीं है कि हम उस परमपिता परमात्मा की संतान हैं.
ಈ ಹಾಡನ್ನು ಮಕ್ಕಳು ಕೇಳಿದಿರಲ್ವ? ಇವಾಗ ತಾಯಿ ತಂದೆ ಅಂತ ಯಾರಿಗೆ ನಾವು ಹೇಳ್ತೀವೋ ಅವರನ್ನು ಎಂದಿಗೂ ಮರಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾರು ಈ ಹಾಡನ್ನು ಹೇಳಿದ್ರೋ ಅವ್ರಿಗೂ ಕೂಡ ಈ ಅರ್ಥ ಗೊತ್ತಿಲ್ಲ. ಆದರೆ ನಾವು ಈಗ ನಿಶ್ಚಯ ಮಾಡಿಕೊಂಡಿದ್ದೀವಿ. ಹೊರಗಡೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ ನಾವು परमपिता परमात्मನ ಸಂತಾನ ಅಂತ ಅವ್ರು ನಿಶ್ಚಯ ಮಾಡಿಕೊಂಡಿಲ್ಲ. उस परमपिता परमात्मा को पतितों को पावन बनाने के लिए आना पड़ता है. कितनी ऊंची सर्विस पर आते हैं, उनको कोई अभिमान नहीं है. उनको कहा जाता है, अभिमान नहीं है ना, इसको बाबा को क्या कहा जाता है? ನಿರಹಂಕಾರಿ. ತಂದೆ ಹೇಳ್ತಾ ಇದ್ದಾರೆ, ಆ ಪರಮಪಿತ ಪರಮಾತ್ಮನನ್ನೇ ಪತಿತ ಪಾವನ ಎಂದು ಕೂಡ ಹೇಳಲಾಗುತ್ತೆ. ಅವರೇ ಇಲ್ಲಿಗೆ ಬರಬೇಕಾಗುತ್ತೆ. ಇಷ್ಟು ಉನ್ನತ ಸರ್ವಿಸನ್ನು ಮಾಡ್ತಾರೆ ಅವರು ಬಂದು, ಆದರೂ ಕೂಡ ಅವ್ರಿಗೆ ಯಾವುದೇ ಅಭಿಮಾನ ಇರೋದಿಲ್ಲ. ಶಿವಬಾಬಾ ಅಷ್ಟು ಸರ್ವಿಸ್ ಯಾರಾದರೂ ಮಾಡ್ತಾರ, ಸೇವೆ ಯಾರಾದರೂ ಮಾಡ್ತಾರ? ಯಾರೂ ಮಾಡೋದಿಲ್ಲ. ಆದರೂ ಅವರಿಗೆ ಒಂಚೂರು ಕೂಡ ಅಭಿಮಾನ ಇರುವುದಿಲ್ಲ. ಅದಕ್ಕೆ ಅವರನ್ನು ನಿರಹಂಕಾರಿ ಎಂದು ಹೇಳಲಾಗುತ್ತದೆ. उनको निश्चय बुद्धि व देही अभिमानी होने की बात नहीं. ಅವರು ನಾನು ನಿರಹಂಕಾರಿ ಆಗಿರಬೇಕು, ನಾನು ಈ ಅಭಿಮಾನ ಬರಬಾರದು ಅಂತ ಬಾಬಾ ಏನಾದರೂ ಪ್ರಾಕ್ಟೀಸ್ ಮಾಡ್ತಾರೆ? ಬಾಬಾ ಹೇಳ್ತಾರೆ ಅವರಿಗೆ ನಿಶ್ಚಯ ಬುದ್ಧಿ ಆಗುವ ಅಥವಾ ದೇಹಿ ಅಭಿಮಾನಿ ಆಗುವ ಮಾತೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಒಂದು ಅವ್ರಿಗಂತೂ ಯಥಾರ್ಥವಾಗಿ ಇಂಥ ಸತ್ಯ ಗೊತ್ತಿದೆ, ಇನ್ನೊಂದು ಅವ್ರಿಗೆ ದೇಹ ಇಲ್ಲ ದೇಹಿ ಅಭಿಮಾನಿ ಆಗುವುದಕ್ಕೆ. वह कब संशय में आते नहीं. ಅವ್ರ ಸಂಶಯದಲ್ಲಿ ಬಂದರೆ ತಾನೇ ಮತ್ತೆ ನಿಶ್ಚಯದಲ್ಲಿ ಬರುವುದಕ್ಕೆ. ಅವ್ರಿಗೆ ಸಂಶಯನೇ ಇರುವುದಿಲ್ಲ ಅಂತ ಹೇಳ್ತಾರೆ. ದೇಹ ಅಭಿಮಾನಿ बनते ही नहीं. मनुष्य देह अभिमानी बनते हैं तो फिर देही अभिमानी बनने में कितना मेहनत लगती है. ಬಾಬಾ ಬಲೆ ಒಂದು ತನುವಿನ ಆಧಾರವನ್ನು ತೆಗೆದುಕೊಂಡು ಬರ್ತಾರೆ, ಸ್ವಲ್ಪ ಸಮಯಕ್ಕೆ ತನ್ನನ್ನು ಉಪಯೋಗ ಮಾಡುತ್ತಾರೆ, ಆದರೂ ಸಹ ಯಾವುದೇ ಅಭಿಮಾನ ಅವರಿಗೆ ಇರುವುದಿಲ್ಲ. ಮನುಷ್ಯರು ನೋಡಿ, ಯಾರು ದೇಹಿ ಅಭಿಮಾನಿ ಆಗಿರ್ತಾರೋ ಅವರ ದೇಹದ ಅಭಿಮಾನದಲ್ಲಿ ಬಂದುಬಿಡ್ತಾರೆ. ಮತ್ತು ಅವರು ದೇಹಿ ಅಭಿಮಾನಿ ಆಗೋದಕ್ಕೆ ಎಷ್ಟು ಪರಿಶ್ರಮ ಪಡಬೇಕಾಗುತ್ತೆ. ಉದಾಹರಣೆಗೆ ಯಾರು? ನಾವೇ ಉದಾಹರಣೆ ಅಲ್ವಾ? ನಾವೇ ದೇಹ ಅಭಿಮಾನದಲ್ಲಿ ಇರುವಂಥವ್ರು ಇವಾಗ ದೇಹಿ ಅಭಿಮಾನಿ ಆಗೋದು ಎಷ್ಟು ಪರಿಶ್ರಮ ಅನಿಸ್ತಾ ಇದೆ. ಬಾಬಾ कहते हैं अपने को आत्मा समझो, मनुष्य तो कह देते हैं अपने को परमात्मा समझो. कितना फर्क है. ಇಲ್ಲಿ ಬಂದು ತಂದೆ ತಿಳಿಸ್ತಿದ್ದಾರೆ, ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಹೊರಗಡೆ ಏನು ಹೇಳ್ತಾರೆ? ತಮ್ಮನ್ನು ಪರಮಾತ್ಮ ಅಂತ ಅಂದ್ಕೊಳ್ಳಿ ಅಂತ. ಆದರೆ ಅದು ಸತ್ಯ ಅಲ್ಲ. ನಾವೆಲ್ಲರೂ ಕೂಡ ಆತ್ಮ. ಇದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. एक तरफ याद करते हैं पतित पावन को, फिर कहते हैं सब में परमात्मा है, उनको जाकर समझाना है. बाबा देखो कहाँ से आया है तुम बच्चों को सुधारने के लिए. जिनको पक्का निश्चय है वह तो कहते हैं बरोबर आप हमारे माता पिता हो, हम आपकी श्रीमत पर चल श्रेष्ठ देवता बनने के लिए यहाँ आए हैं. परमात्मा तो सदैव पावन ही पावन है. उनको बुलाते हैं पतित दुनिया में आओ, तो ज़रूर पतित शरीर में ही उसको आना पड़ेगा. पतित दुनिया में तो पावन शरीर होता नहीं है. तो बाप देखो कितना निरहंकारी है, पतित शरीर में आना पड़ता है. हम अपने को संपूर्ण नहीं कहेंगे, अब बन रहे हैं. ಈಗ ತಂದೆಯನ್ನು ನೋಡಿ ಅವರು ಎಲ್ಲಿಂದ ಬರ್ತಾರೆ ಮಕ್ಕಳನ್ನು ಸುಧಾರಣೆ ಮಾಡುವುದಕ್ಕೆ ಅಂತ ಹೇಳ್ತಾರೆ. ಎಷ್ಟು ದೂರದಿಂದ ಬರ್ತಾರೆ ಪ್ರತಿದಿನ. ಈ ಪಕ್ಕ ನಿಶ್ಚಯ ನಮಗಿರಬೇಕು, ಇವರೇ ನಮ್ಮ ತಾಯಿ ತಂದೆಯಾಗಿದ್ದಾರೆ, ನಾವು ಅವರ ಶ್ರೀಮದ್ದಂತೆ ನಡೆದು ಶ್ರೇಷ್ಠ ದೇವತೆಗಳು ಇಲ್ಲಿಯೇ ಆಗಬೇಕು ಅಂತ ನಾವು ನಿಶ್ಚಯ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಪರಮಾತ್ಮ ನಮ್ಮನ್ನು ಪಾವನರಾಗಿ ಮಾಡುವುದಕ್ಕೆ ಬಂದಿದ್ದಾರೆ. ಪಾವನ ಪ್ರಪಂಚದಲ್ಲಿ ಪತಿತ ಶರೀರವಿರುವುದಿಲ್ಲ, ಹಾಗೂ ಪತಿತ ಪ್ರಪಂಚದಲ್ಲಿ ಪಾವನ ಶರೀರಗಳು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಈ ಶರೀರದ ಬಗ್ಗೆ ಆಗಲಿ, ಈ ಶರೀರದ ಸಂಬಂಧ ಬಗ್ಗೆ ಆಗಲಿ ಬಾಬಂಗೆ ಎಷ್ಟು ಕೇಳಿದ್ರು ಎಷ್ಟು ಹೇಳಿದ್ರು ಕೂಡ ಇದು ಸಮಾಪ್ತಿ ಆಗುವುದಿಲ್ಲ. ಅದಕ್ಕೆ ತಂದೆ ಬಂದು ಏನು ತಿಳಿಸೋದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನೋಡಿ ತಂದೆ ಎಷ್ಟು ನಿರಹಂಕಾರಿ. ಅವರು ಬರೋದು ಈ ಕಲ್ಪದಲ್ಲಿ ಒಂದೇ ಬಾರಿ, ಆದರೂ ಕೂಡ ಬಂದರೂ ಕೂಡ ಪತೀತ ಶರೀರದಲ್ಲಿ ಪತೀತ ಪ್ರಪಂಚದಲ್ಲೇ ಬರುತ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಇವಾಗ ನಮ್ಮನ್ನು
ಯಾರಾದರೂ ಸಂಪೂರ್ಣ ಅಂತ ಕರೀತಾರ? ಯಾರು ಸಂಪೂರ್ಣ ಅಂತ ಇವಾಗ ಕರೆಯಲ್ಲ, ಏಕೆಂದರೆ ಸಂಪೂರ್ಣರಾಗ್ತಾ ಇದ್ದೀವಿ ಅಂತ ಹೇಳ್ತದೆ. ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಮೇಕಪ್ ಆದಮೇಲೆ ತಾನೇ ಇವರು ರಾಮ ಅಂತ ಹೇಳ್ತಾರೆ ಅಥವಾ ಯಾವುದೋ ಒಂದು ಅಲಂಕಾರಿಕ ಸ್ವರೂಪ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಅದನ್ನು ಹೇಳಲಾಗುವುದಿಲ್ಲ. ಒಂದೇ ಒಂದು ಕಿರೀಟ ತೆಗೆದಿದ್ರೂ ಸಹ ಸಂಪೂರ್ಣವಾಗಿ ಅವರ ಹೆಸರಿಂದ ಕರೆಯಲಾಗುವುದಿಲ್ಲ. ಎಲ್ಲ ಅಲಂಕಾರಗಳು ಧರಿಸಿರಬೇಕು, ಎಲ್ಲ ಇದೆ, ಒಂದು ಕಿರೀಟನೇ ಇಲ್ವಲ್ಲ. ಆದರೂ ಕೂಡ ಇವರನ್ನು ರಾವಣ ಅಂತ ಹೇಳ್ಬಿಡೋಣ ಅಥವಾ ಯಾವುದೋ ಒಂದು ಅಲಂಕಾರಿಕ ಸ್ವರೂಪ ಅಂತ ಹೇಳೋಣ ಅಂದರೆ ಸರಿಯಾಗಲ್ಲ. ಎಲ್ಲ ಅಲಂಕಾರಗಳನ್ನು ಸಂಪೂರ್ಣವಾಗಿ ಧರಿಸಿರಬೇಕು. ಅದೇ ರೀತಿ ಬಾಬಾ ಹೇಳ್ತಾರೆ, ನಿಮ್ಮನ್ನು ಕೂಡ ಈಗ ತಂದೆ ಬಂದು ಅದೇ ಶರೀರದಲ್ಲೇ ಬಂದು ನಿಮ್ಮನ್ನು ಪಾವನರಾಗಿ ಮಾಡುತ್ತಿದ್ದಾರೆ. अब बेहद का बाप कहते हैं बच्चे ಶ್ರೀಮತ್ पर चलो. ಈಗ ಬೇಹದ್ದಿನ ತಂದೆ ಬಂದು ತಿಳಿಸ್ತಿದ್ದಾರೆ, ಮಕ್ಕಳೇ ಶ್ರೀಮತದಂತೆ ನಡೀರಿ. ಬಾಪ್ ಶ್ರೀಮತ್ ದೇತೆ ಹೇ. ಕ್ಯಾ ದೇತೆ ಹೇ ಬಾಬಾ ಶ್ರೀಮತ್? बाप का श्रीमत है, सवेरे उठकर याद करो तो पाप भस्म हो जाएगा. श्रीमत पर नहीं चलेंगे तो विकर्म विनाश नहीं होगा. बंदर के बंदर ही रह जाएंगे, फिर बहुत कड़ी सजा खानी पड़ेगी. ತಂದೆ ಹೇಳ್ತಾ ಇದ್ದಾರೆ, ತಂದೆ ಶ್ರೀಮತವಾಗಿದೆ, ಬೆಳಗ್ಗೆ ಎದ್ದು ನೀವು ನೆನಪಿನಲ್ಲಿ ಅವಾಗ ಪಾಪ ಭಸ್ಮ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಶ್ರೀಮತದಂತೆ ನಡೆದಿಲ್ಲ ಅಂತಂದರೆ ವಿಕರ್ಮ ವಿನಾಶವಾಗುವುದಿಲ್ಲ. ಹಿಂಗಾಗ್ಬಿಡ್ತೀರಿ. ವಿಕರ್ಮ ವಿನಾಶ ಆಗಿಲ್ಲ ಅಂದರೆ ಕೋತಿಯಾಗಿ ಬಂದ್ರಿ, ಕೋತಿಯಾಗೆ ಉಳ್ಕೊಂಡ್ಬಿಡ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ದೇವತೆಗಳಾಗಬೇಕು ಅಂತಂದರೆ ಶ್ರೀಮತದಂತೆ ನಡೀಬೇಕು ಅಂತ ಬಾಬಾ ಹೇಳ್ತಾರೆ. ಕೋತಿಗಳಾಗಿ ಉಳ್ಕೊಂಡ್ರೆ ನಷ್ಟ ಏನು ಬಿಡಿ ನಮಗೆ ಅಂತ ಕೇಳ್ಬೋದು. ಬಾಬಾ ಹೇಳ್ತಿದ್ದಾರೆ, ಕೋತಿಗಳಾಗಿ ಉಳ್ಕೊಂಡ್ರೆ ನಷ್ಟ ಏನು ಗೊತ್ತಾ? ಶಿಕ್ಷೆ ಪಡಿಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಾನ್ವರ್ ಆದಿ ತೋ ಸಜಾ ನಹಿ ಖಾತೆ ಹೇ, ಸಜಾ ಮನುಷ್ಯಕ್ಕೆ ಬಾಬಾ ಹೇಳ್ತಾರೆ, ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಶಿಕ್ಷೆ ಇಲ್ಲ, ಅದೇ ಶಿಕ್ಷೆ ಇರೋದು ಯಾರಿಗೆ? ಮನುಷ್ಯರಿಗೆ ಅಂತ ಹೇಳ್ತಾ ಇದ್ದಾರೆ. अगर बैल किसी को मारता है वह मर भी जाए तो क्यों उनको जेल में डालेंगे? मनुष्य को तो फौरन जेल में डाल देंगे. बाप समझाते हैं, इस समय मनुष्य तो उनसे भी बदतर है. तो क्योंकि अभी तो सभी बंदर जैसा बन गए हैं, उनको फिर मनुष्य से देवता बनना ही है. ನೋಡಿ ಬಾಬಾ ಹೇಳ್ತಾರೆ, ಪ್ರಾಣಿಗಳು ಯಾರನ್ನಾದ್ರೂ ಕೂಡ ಸಾಯಿಸಿದ್ರೆ ಅವ್ರಿಗೆ ಏನೂ ಕೂಡ ಶಿಕ್ಷೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ಮನುಷ್ಯರನ್ನಾದ್ರೂ ಸಾಯಿಸಿದ್ರೆ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ, ಪ್ರಾಣಿಗಳನ್ನ ಹಾಕ್ತಾರೆ ಹಂಗೆ ಹಾಕೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅದೇ ರೀತಿ ನಿಮಗೂ ಕೂಡ ಅಷ್ಟೇ, ಇಲ್ಲಿ ಮನುಷ್ಯರಿಗೆ ಶಿಕ್ಷೆಯನ್ನು ಕೊಡಲಾಗುತ್ತೆ. ತಂದೆ ತಿಳಿಸ್ತಾ ಇದ್ದಾರೆ, ಈ ಸಮಯದಲ್ಲಿ ಮನುಷ್ಯರಂತೂ ಪ್ರಾಣಿಗಳಿಗಿಂತ ಕೂಡ ಕಡೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೋಸ್ಕರ ಇವಾಗ ನಾವು ಮನುಷ್ಯರಿಂದ ದೇವತೆಯರಾಗಬೇಕು. बाबा समझाते हैं, लक्ष्मी नारायण भी गीता का ज्ञान नहीं जानते हैं. वह दरकार ही नहीं, क्योंकि बाप है रचयिता. वहाँ कोई त्रिकालदर्शी होते ही नहीं. अभी यह लोग त्रिकालदर्शी ना होते हुए भी कह देते हैं हम भगवान हैं. तो बड़े अक्षरों में लिख दो कि गीता का भगवान परमपिता परमात्मा है, ना कि श्री कृष्ण. ಈಗ ಲಕ್ಷ್ಮೀನಾರಾಯಣರಿಗೆ ಈ ಗೀತೆಯ ಜ್ಞಾನ ಇರುವುದಿಲ್ಲ ಅಂತ ಹೇಳ್ತಾರೆ. ಇದೆಯಾ? ಇರುವ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ತ್ರಿಕಾಲದರ್ಶಿ ಆಗುವಂಥ ಅವಶ್ಯಕತೆಯೇ ಇಲ್ಲ. ಇಲ್ಲಿ ನಾವು ಪ್ರತಿಯೊಂದು ಕರ್ಮವನ್ನು ಮಾಡುವ ತ್ರಿಕಾಲದರ್ಶಿಯಾಗಿ ಮಾಡುವ ಅವಶ್ಯಕತೆ ಇದೆ, ಅದರಲ್ಲಿ ಅವಶ್ಯಕತೆ ಇಲ್ಲ. ಯಾಕೆಂದರೆ ತಂದೆ ರಚಯಿತ ಆಗಿ ಆ ಸ್ವರ್ಣಿಮ ಪ್ರಪಂಚವನ್ನು ರಚನೆ ಮಾಡಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ಈಗ ನಾವು ತಿಳ್ಕೊಂಡಿದ್ದೀವಿ, ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವರನ್ನು ಶಿವ ತಂದೆ ಭಗವಂತ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಹೊರಗಡೆ ಬರೀಬೇಕು, ಗೀತೆಯ ಭಗವಂತ ಪರಮಪಿತ ಪರಮಾತ್ಮ ಶ್ರೀಕೃಷ್ಣ ಅಲ್ಲ, ಸತ್ಯ ಗೀತಾ ಜ್ಞಾನ ಕೊಟ್ಟಿರುವಂಥವರು ಪರಮಾತ್ಮ ಅಂತ ಅರ್ಥ ಮಾಡಿಸ್ಬೇಕು. मूल्य एक्स मालूम होना चाहिए कि बुद्धि में नहीं बैठता, ना बच्चों की बुद्धि में बैठती है. ಬಾಬಾ ಹೇಳ್ತಾರೆ, ಮೂಲವಾಗಿರುವಂಥ ಈ ವಿಷಯ ಏನಿದೆ, ಈ ಮಾತೇನಿದೆ, ಅದು ಯಾರೂ ಕೂಡ ತಿಳಿದುಕೊಳ್ಳೋದಿಲ್ಲ, ನಿಮ್ಮ ಬುದ್ಧಿಯಲ್ಲಿ ಮಾತ್ರ ಕುಳಿತುಕೊಳ್ಳಿದೆ ಅಂತ ಬಾಬಾ ಹೇಳ್ತಾರೆ. ನಿಮ್ಮ ಮಕ್ಕಳ ಬುದ್ಧಿಯಲ್ಲೂ ಕೂಡ ಕೆಲವರಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. मूल्य एग्जा भूल ही किसी को
किसी की बुद्धि में नहीं बैठती, ना बच्चों किसी की बुद्धि में बिठाते हैं। भारत ही स्वर्ग था, यह मूल बात जो है यह भूल गए हैं। कल्प की आयु ही लाके वर्ष कह दी है, इसलिए कोई पुरानी चीज मिलती है तो कहते हैं यह लाखे वर्ष की है। अभी कोई कहते भी है क्राइस्ट से 3000 वर्ष पहले भारत स्वर्ग था। तुम जानते हो हम भी देवता थे, माया ने बिल्कुल ही कौड़ी तुल्य बना दिया है, कोई भी मूल्य नहीं है। ಬಾಬಾ ಹೇಳ್ತಾರೆ, ಇವಾಗ ಯಾವುದೇ ವಸ್ತು ಸಿಕ್ಕಿದ್ರು ಕೂಡ ಏನು ಹೇಳ್ಬಿಡ್ತಾರೆ, ಇದು ಲಕ್ಷಾಂತರ ವರ್ಷ ಆಯಿತು ಸಿಕ್ಕಿ ಅಂತ ಹೇಳ್ಬಿಡ್ತಾರೆ ಅಲ್ವಾ. ಡೈನೋಸರ್ಸ್ ಇಂದು ಎಷ್ಟೊಂದು ಮಿಲಿಯನ್ ವರ್ಷ ಆಗೋಯ್ತು ಅಂತಾನು ಹೇಳ್ಬಿಡ್ತಾರೆ, ಇತ್ಯಾದಿ ಎಷ್ಟೊಂದು ಹೇಳ್ಬಿಡ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಈ ಕಲ್ಪದ ಬಗ್ಗೆ ಏನಿದೆ ಜ್ಞಾನ ಅದವ್ರಿಗೆ ಗೊತ್ತಿಲ್ಲ. ಇದೇ ಭಾರತ ಸ್ವರ್ಗವಾಗಿತ್ತೆನ್ನುವಂಥ ಮಾತು ಕೂಡ ಅವರು ಮರೆತು ಹೋಗ್ಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಕೆಲವರು ಏನು ಹೇಳ್ತಾರೆ ಅಂದರೆ ಕ್ರೈಸ್ತ ಬರುವ 3000 ವರ್ಷದ ಮೊದಲು ಭಾರತ ಸ್ವರ್ಗವಾಗಿತ್ತು ಅಂತ. ನೀವು ತಿಳ್ಕೊಂಡಿದ್ದೀರಿ ಆ ಸ್ವರ್ಗದಲ್ಲಿ ನಾವೇ ದೇವತೆಯರಾಗಿದ್ವಿ ಅಂತ. ನಿಶ್ಚಯ ಇದೆಯಲ್ವಾ? ಸ್ವರ್ಗದಲ್ಲಿ ಯಾರು ದೇವತೆಯರಾಗಿದ್ರು? ನಾವೇ ದೇವತೆಯರಾಗಿದ್ವಿ ಅಂತ. ಆದರೆ ಮಾಯೆ ಈ ಸಮಯದಲ್ಲಿ ಅಂತಹ ಶ್ರೇಷ್ಠ ದೇವತೆಯನ್ನು ಹೆಂಗೆ ಮಾಡಿಬಿಟ್ಟಿದೆ, ಕೌಡೆ ತುಲ್ಯ ಮಾಡಿಬಿಟ್ಟಿದೆ, ಕೌಡೆ ಸಮಾನ ಮಾಡಿಬಿಟ್ಟಿದೆ ಅಂತ ಬಾಬಾ ಹೇಳ್ತಾರೆ. ಇವಾಗ ಯಾವುದೇ ಮಹತ್ವ ಉಳಿದಿಲ್ಲ. तो अब तुम बच्चों को भी घोर अंधियारे से निकलना चाहिए. ಇವಾಗ ನೀವು ತಿಳ್ಕೊಂಡಿದ್ದೀವಿ ನಾವಿಷ್ಟು ಶ್ರೇಷ್ಠ ದೇವತೆಯರಾಗಿದ್ವಿ ಅಂತ, ಅದಕ್ಕೋಸ್ಕರ ಈ ಘೋರ ಅಂಧಕಾರದಲ್ಲಿ ಇವಾಗ ನಾವು ಏನಿದ್ದೀವಿ ಇದರಿಂದ ನಾವು ಹೊರಬರಬೇಕು. कभी कोई ऐसा कर्तव्य नहीं करना चाहिए जो तुमको भी कहना पड़े कि तुम कोई बंदर हो. ಬಾಬಾ ಹೇಳ್ತಿದ್ದಾರೆ, ನಾವು ಹೊರಗಡೆ ನೀನು ಕೋತಿಯಾಗಿದೆಯಾ, ನೀನು ಇದಾಗಿದೆಯಾ ಅದಾಗಿದೆಯಾ ಅಂತ ಹೇಳೋದು ಬಿಟ್ಬಿಡಿ. ಬಾಬಾ ಹೇಳ್ತಾರೆ ನಿಮ್ಮಲ್ಲೂ ಕೂಡ ನೀವು ಯಾವುದೇ ಇಂತಹ ಕರ್ಮ ಮಾಡಬಾರ್ದು. ನೀವೇನು ಕೋತಿ ಥರ ಇದ್ದೀರಾ ಅಂತ ನಿಮಗೆ ಹೇಳೋ ಥರ ಕರ್ಮವನ್ನು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ನಾವು ಎಂಥವ್ರಾಗಬೇಕು? ದೇವತೆಯರಾಗಬೇಕು. ಯಾರಾದ್ರೂ ನಮ್ಮ ನೋಡಿದ್ರೆ ನೀವು ಸಾಕ್ಷಾತ್ ದೇವತೆಯರಾಗಿದ್ದೀರಿ ಅಂತ ಹೇಳಬೇಕು. ನೀವು ಕೋತಿಯಾಗಿದ್ದೀರಿ ಅಂತ ಯಾರು ನಮಗೆ ಹೇಳಬಾರ್ದು ಅಂತ ಚಲನೆ ನಮಗಿರಬಾರ್ದು. मैं कितना दूर देश से आता हूँ तुमको मेल कपड़े धोने के लिए, तुम्हारे मेल कपड़े धोने के लिए. तुम्हारी आत्मा बिल्कुल मैली हो गई, आप मुझे याद करो तो तुम्हारी ज्योति जग जाए. बाबा दो भी ಆಗಿದ್ದಾರೆ. ಎಲ್ಲಿಂದ ಬರ್ತಾರೆ ಬಾಬಾ? ಪರಮಧಾಮದಿಂದ. ಎಷ್ಟು ಬಾಬಾ ಹೇಳ್ತಾನೆ, ನಾನು ಎಷ್ಟು ದೂರ ದೇಶದಿಂದ ಬರ್ತೀನಿ ನಿಮ್ಮ ಮಲಿನವಾಗಿರುವಂಥ ವಸ್ತ್ರವನ್ನು ಒಗೆಯೋದಕ್ಕೆ ಅಂತ ಹೇಳ್ತಿದ್ದಾರೆ. ಯಾವ ವಸ್ತ್ರ? ಆತ್ಮ ಎನ್ನುವಂಥ ವಸ್ತ್ರವನ್ನು ತೊಳೆಯಲು ಅಥವಾ ಶುದ್ಧ ಮಾಡಲು ಪರಮಾತ್ಮ ಬರ್ತಾರೆ. ಅದಕ್ಕೋಸ್ಕರ ತಂದೆ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿ, ನೀವು ಎಷ್ಟು ನೆನಪು ಮಾಡ್ತೀರ ಅಷ್ಟು ನಿಮ್ಮ ಜ್ಯೋತಿ ಬೆಳಗುತ್ತೆ ಅಂತ ಹೇಳ್ತಿದ್ದಾರೆ. ಜ್ಞಾನಕ ಪೆಟ್ರೋಲ್ ಬರ್ತೇ ಜಾವು. ಜ್ಞಾನದ ಪೆಟ್ರೋಲನ್ನು ಹಾಕುತ್ತೀವಿ. ಜ್ಯೋತಿ ಉರಿಬೇಕು ಅಥವಾ ಬೆಳಗಬೇಕು ಅಂತಂದರೆ ನಾವೇನು ಮಾಡ್ತೀವಿ? ಎಣ್ಣೆ ಹಾಕ್ತೀವಲ್ವ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ಇದಕ್ಕೆ ಈ ಆತ್ಮನಲ್ಲಿ ಏನು ಮಾಡಿ ಜ್ಞಾನವೇನು ಅಂತ ಪೆಟ್ರೋಲ್ ಹಾಕ್ತಾ ಇರಿ, ಆವಾಗ ಇದೇನಾಗುತ್ತೆ? ಉಳಿತಾ ಇರುತ್ತೆ. ತೋ ವಹಾ ಭಿ ಉಂಚ ಪದ ಪಾಯಂಗೆ. ಬಾಬಾ ಹೇಳ್ತಿದ್ದಾರೆ, ಇವಾಗ ನೀವೇನಾದರೂ ಪುರುಷಾರ್ಥ ಮಾಡಿದ್ದೇ ಆದರೆ ನೀವು ಭವಿಷ್ಯದಲ್ಲಿ ಏನಾಗ್ತೀರಿ? ಉನ್ನತ ಪದವಿಯನ್ನು ಪಡೆದುಕೊಳ್ತೀರಿ. ವಹಾ ಜಾಕರ್ ದಾಸ್ ದಾಸಿ ಬನೋ ತೋ ಅಚ್ಚಾ नहीं लगता. या अच्छा लगता है या तो अच्छा नहीं लगता. ನೀವು ಇಷ್ಟು ಜ್ಞಾನವನ್ನು ತಿಳ್ಕೊಂಡು ಇಷ್ಟು ಶ್ರೇಷ್ಠ ತಂದೆಯನ್ನು ಮಿಲನ ಮಾಡಿದ ನಂತರವೂ ಕೂಡ ನೀವು ದಾಸಿಯರಾಗಿದ್ರೆ ಅದು ಚೆನ್ನಾಗಿ ಅನಿಸುತ್ತಾ ಅಂತ ಕೇಳ್ತಿದ್ದಾರೆ ಬಾಬಾ. ಯಾ ತೋ ರಾಜಯೋಗ ಯಾ ಹೇ ರಾಜಯೋಗ ತೋ ಪದ ಪಾನಾ ಚಾಹಿಯೇ ऊंच. दास दासी जाकर बने तो भगवान से क्या वर्षा पाया? कुछ भी नहीं. बाबा से कोई पूछे तो फट से बाबा बता सकते हैं. काम करना चाहिए इशारे से, बिगर कहे जो काम करे सो देवता, कहने से जो करे सो मनुष्य. तुमको अब श्रीमत मिलती है देवता बनने के लिए. कि बाबा ಹೇಳ್ತಾರೆ, ಇದು ರಾಜಯೋಗವಾಗಿದೆ. ರಾಜಯೋಗದಲ್ಲಿ ಉನ್ನತ ಪದವಿಯನ್ನು ಪಡೆದುಕೊಳ್ಳಬೇಕು. ರಾಜಯೋಗ ಇರೋದೇ ಉನ್ನತ ಪದವಿಯನ್ನು ಕೊಡಿಸೋದಕ್ಕೆ. ನೀವು ಹೋಗಿ ದಾಸಿಯರಾಗಿದ್ರೆ ಭಗವಂತನಿಂದ ನೀವೇನು ಆಸ್ತಿಯನ್ನು ಪಡೆದುಕೊಂಡಂಗೆ ಅಂತ ಕೇಳ್ತಾರೆ. ಏನು ಆಸ್ತಿಯನ್ನು ಪಡ್ಕೊಂಡ್ರೆ, ಏನು ಪುರುಷಾರ್ಥ ಮಾಡಿದ್ರಿ ಇಷ್ಟು ದಿನ? ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಕೂಡ ಬಂದು
ಬಾಬಾ ಹತ್ರ ಕೇಳ್ಬೋದು ಸಲಹೆ. ಅವಾಗ ಬಾಬಾ ತಕ್ಷಣ ನಿಮಗೆ ತಿಳಿಸ್ಕೊಡ್ತಾರೆ. ಯಾರು ಆ ಸಲಹೆಯನ್ನು ತೆಗೆದುಕೊಂಡು ಕಾರ್ಯದಲ್ಲಿ ಮಾಡ್ತವ್ರಿಗೆ ಸಫಲತೆ ಸಿಗುತ್ತೆ. ಅದನ್ನೇ ಶ್ರೀಮತ ಎಂದು ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ, ನೀವು ಕೆಲಸ ಮಾಡುವಾಗ ತಂದೆ ಸೂಚನೆ ಕೊಟ್ಟಿರ್ತಾರೆ. ಆ ಸೂಚನೆಯನ್ನು ಯಾರು ಅರ್ಥ ಮಾಡ್ಕೊಂಡು ಮಾಡ್ತಾರೋ ಅವರೆಂಥವರು ದೇವತೆಗಳು. ಬಾಬಾ ಹೇಳ್ತಾರೆ, ನಿಮ್ಗೆ ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಹೆಂಗೆ ದೇವತೆಯರಾಗ್ತೀರಾ? ಅದಕ್ಕೆ ಹೇಳಲಾಗುತ್ತೆ, ಯಾರಿಗೆ ಹೇಳಿದ ತಕ್ಷಣ, ಯಾರು ಹೇಳಿದ ತಕ್ಷಣ ಮಾಡ್ತಾರೋ ಅವರು ದೇವತೆಯರು. ಯಾರು ಹೇಳಕ್ ಮೊದಲೇ ಮಾಡ್ತಾರ ಅವರು ದೇವತೆಯರು. ಯಾರು ಹೇಳಿದ ನಂತರ ಮಾಡ್ತಾರ ಅವರು ಮನುಷ್ಯರು. ಹೇಳಿದ ಮೇಲೂ ಮಾಡಿಲ್ಲ ಅಂತಂದ್ರೆ ಬಾಬಾ ಹೇಳ್ತಿದ್ದಾರೆ, ತಮಗೆ ಶ್ರೀಮತ ಯಾಕೆ ಸಿಗ್ತಾ ಇದೆ? ದೇವತೆಯಾಗುವುದಕ್ಕೆ ತಮಗೆ ಶ್ರೀಮತ ಸಿಗ್ತದೆ. ಅದರಿಂದ ತಾವು ಸೂಚನೆಯಿಂದಲೇ ತಿಳಿದುಕೊಂಡು ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. श्रेष्ठ बनाने वाला बाप कहते हैं, प्रदर्शनी में बड़े बड़े अक्षरों में ऐसा बोर्ड लगा दो तो सबकी आंख खुले कि श्री कृष्ण भगवान नहीं है, वह तो पुनर्जन्म में आते हैं, वह समझते हैं श्री कृष्ण जन्म मरण में नहीं आते, वह तो हाजिर हजूर है. ಬಾಬಾ ಹೇಳ್ತಾ ಇದ್ದಾರೆ, ನೀವು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಪ್ರದರ್ಶನೆಯಲ್ಲಿ ಹೋಗಿ ಬರಿಬೇಕು. ಏನಂತ ಅಂದರೆ, ಶ್ರೀಕೃಷ್ಣ ಗೀತೆಯ ಭಗವಂತ ಅಲ್ಲ, ಗೀತೆಯ ಭಗವಂತನೇ ಅಲ್ಲ, ಅಥವಾ ಭಗವಂತನೂ ಅಲ್ಲ. ಭಗವಂತ ನಿರಾಕಾರ ಪರಂಪಿತ ಪರಮಾತ್ಮ. ಶ್ರೀಕೃಷ್ಣ ಪುನರ್ಜನ್ಮದಲ್ಲಿ ಬರ್ತಾರೆ, ಜನನ ಮರಣದಲ್ಲಿ ಬರುವಂಥವ್ರನ್ನು ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ. ಅವ್ರು ಅನ್ಕೊಳ್ತಾರೆ ಶ್ರೀಕೃಷ್ಣ ಜನ್ಮ ಮರಣದಲ್ಲಿ ಬರೋದಿಲ್ಲ, ಅವ್ರು ಹಂಗೇ ಉಳಿತಾರೆ ಅಂತ. ಅದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹನುಮಾನ್ ಕಾ ಪೂಜಾರಿ ಕಹೇಗಾ ಹನುಮಾನ್ हाजिर हजूर है या तो एक बाप से वर्षा लेना. ಶ್ರೀಕೃಷ್ಣನ ಭಕ್ತರು ಏನು ಹೇಳ್ತಾರೆ? ಎಲ್ಲಿ ನೋಡಿದ್ರು ಅಲ್ಲಿ ಕೃಷ್ಣನೇ ಅಂತ ಹೇಳ್ಬಿಡ್ತಾರೆ. ಹನುಮಂತನ ಭಕ್ತರು ಏನು ಹೇಳ್ತಾರೆ? ಎಲ್ಲಿ ನೋಡಿದ್ರು ಹನುಮಂತನೇ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ನೋಡಿದ್ರು ಅಲ್ಲಿ ಭಗವಂತ ಆಗ್ಬಿಡ್ತಾರೆ ಅಂತ ಬಾಬಾ. ಎಲ್ಲರೂ ಭಗವಂತ ಭಗವಂತ ಎಲ್ಲಾ ಕಡೆ ಇದ್ದಾರೆ ಅಂತ ಹೇಳ್ಕೊಳ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಭಗವಂತ, ಕಲ್ಕಿ ಭಗವಾನ್ ಅಂತಾರೆ, ವಾಲ್ಮೀಕಿ ಭಗವಾನ್ ಅಂತಾರೆ. ಹೆಸರೇ ಭಗವಾನ್ ಅಂತ ಇಟ್ಕೊಳ್ತಾ ಇದ್ದಾರೆ ಅಲ್ವಾ? ಎಲ್ಲ ಹೇಳ್ಕೋಬೇಕು. ಅದೇ ಬಾಬಾ ಹೇಳ್ತಿರೋದು ಅಸತ್ಯ. ಈ ಮಾತನ್ನು ಸಿದ್ಧ ಮಾಡಿ ಹೇಳಬೇಕು ಅಂತ ಹೇಳ್ತಾರೆ. ನೀವು ಒಬ್ಬ ತಂದೆಯಿಂದನೇ ಈಗ ಆಸ್ತಿಯನ್ನು ಪಡ್ಕೊಳ್ಬೇಕು, ಅವರೇ ಪರಮಪಿತ ಪರಮಾತ್ಮ ಅಂತ ಹೇಳಿ. ಗೀತಾ ಕಾ ಭಗವಾನ್ ಹೀರೇ ಜೈಸಾ ಬನಾತೆ. ಹೆಂಗೆ ಅರ್ಥ ಮಾಡಿಸೋದು ಅನ್ನುವಂಥ ಯುಕ್ತಿನ ತಿಳಿಸ್ಕೊಡ್ತಾ ಇದ್ದಾರೆ. ಗೀತೆಯ ಭಗವಂತ ಯಾರಿರ್ತಾರೋ ಅಥವಾ ಸ್ವಯಂ ಭಗವಂತ ಯಾರಿರ್ತಾರೋ ಅವರು ಎಲ್ಲರನ್ನು ಕೂಡ ವಜ್ರ ಸಮಾನ ಮಾಡ್ತಾರೆ, ಎಲ್ಲರನ್ನು ಪಾವನ ಮಾಡುತ್ತಾರೆ. ಈ ರೀತಿ ಪರಮಾತ್ಮನ ಕರ್ತವ್ಯ ಏನಿದೆ ಅದನ್ನು ತಿಳಿಸ್ತಾ ನೀವು ಅವರಿಗೆ ನಿಶ್ಚಯ ಮಾಡಿಸಿ. ಉನ್ಕಾ ನಾಮ್ ಬದಲ್ನೆ ಸೆ ಭಾರತ್ ಕಾ ಯಾ ಹಾಲ್ ಹೋ ಗಯಾ. ಆ ಪರಮಾತ್ಮನ ಹೆಸರನ್ನೇ, ಭಗವಂತನ ಹೆಸರನ್ನೇ ಬದಲಾಯಿಸಿರುವಂತಹ ಕಾರಣವೇ ಭಾರತ ದೇಶದಲ್ಲಿ ಇಷ್ಟು ಕೀಲ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಪುನಃ ಆ ಸತ್ಯವನ್ನು ತಿಳಿದುಕೊಂಡಿರಿ ಅಂತ ಹೇಳಬೇಕು. ಯಾ ಬಾತ್ ಅಭಿ माना अर्जुन इतनी जोर से समझाई नहीं है. ज्ञान का सागर तो एक ही है, वही पतित पावन है. वो लोग फिर गंगा को पतित पावनी कहते हैं. अब सागर से तो गंगा निकली, तो क्यों नहीं सागर में जाकर स्नान करे. उनको समझाने के लिए बच्चों में परस्तानी गुण चाहिए. ನೋಡಿ ಬಾಬಾ ಹೇಳ್ತಾ ಇದ್ದಾರೆ, ಈಗ ಇಷ್ಟು ಜೋರಾಗಿ ಈ ಮಾತಿನ ಪ್ರಸಿದ್ಧ ಆಗಿದೆ. ಯಾವ ಮಾತು? ಭಗವಂತ ಒಬ್ಬರೇ, ಅವರೇ ಶಿವ ತಂದೆ, ಶ್ರೀಕೃಷ್ಣನೂ ಅಲ್ಲ, ಹನುಮಂತನೂ ಅಲ್ಲ, ಯಾರೂ ಅಲ್ಲ ಅನ್ನುವಂಥ ಮಾತು ನಾವು ಜೋರಾಗಿ ಅಂದರೆ ಅದನ್ನು ಸಿದ್ಧ ಮಾಡಿ ತಿಳಿಸಬೇಕು. ಜ್ಞಾನ ಸಾಗರ ತಂದೆ ಒಬ್ಬರೇ, ಪತಿತ ಪಾವನ ಒಬ್ಬರೇ ಅಂತ ಬಾಬಾ ಇನ್ನೊಂದು ಮಾತು ತಿಳಿಸ್ತಾ ಇದ್ದಾರೆ. ಎಲ್ಲ ನದಿಗಳು ಎಲ್ಲಿಂದ ಬಂದಿದೆ? ಸಾಗರದಿಂದ ಬಂದಿದೆ ಅಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಹೋಗಿ ಯಾಕೆ ಗಂಗಾ ಸ್ನಾನ ಮಾಡಬೇಕು? ಗಂಗೆಯಲ್ಲಿ ಹೋಗಿದ್ರೇ ಪತಿತ ಪಾವನ ಆಗ್ತಿ ಅಂತ ಯಾಕೆ ಹೇಳಬೇಕು? ಆ ಗಂಗೆನೂ ಕೂಡ ಎಲ್ಲಿಂದ ಬಂದೆ? ಸಾಗರದಿಂದ ಬಂದಿಲ್ಲ. ಸಾಗರನಲ್ಲಿ ಹೋಗಿ ಯಾಕೆ ಮುಳುಗಬಾರ್ದು? ಸಾಗರನಲ್ಲಿ ಮುಳುಗಿದ್ರೆ ಯಾಕೆ ಪಾವನರಾಗಲ್ಲ ಅಂತ ಪ್ರಶ್ನೆ ಕೇಳಿ ಅಂತ ಹೇಳ್ತಾರೆ ಬಾಬಾ ಅಲ್ವಾ? ಅಂದ್ರೆ ಎಲ್ಲ ನದಿಗಳು ಎಲ್ಲಿಂದ ಬರುತ್ತೆ? ಸಾಗರನಿಂದ. ಇವಾಗ ಗಂಗಾ ನದಿ ಹತ್ರನೇ ಹೋಗಿ ಎಲ್ಲರೂ ಕೂಡ ಸ್ನಾನ ಮಾಡಿ ನಾವು ಪಾವನರಾಗಿದ್ದೀವಿ, ಪಾವನರಾಗ್ತೀವಿ ಅಂತ ಅನ್ಕೊಳ್ತಾರಲ್ವಾ? ನೀವು ಯಾಕೆ ಗಂಗಾ ನದಿ ಹತ್ರನೇ ಹೋಗಬೇಕು? ಆ ಗಂಗೆನೂ ಸಮುದ್ರದಿಂದ, ಸಾಗರದಿಂದ ಬಂದಿಲ್ಲ, ಸಾಗರನಲ್ಲಿ ಹೋಗಿ ಸ್ನಾನ ಮಾಡಿ ಬನ್ನಿ ಅಂತ ಯಾಕೆ ಹೇಳಲ್ಲ ಅಂತ ಪ್ರಶ್ನೆ ಕೇಳಿ. ಬಾಬಾ ಹೇಳ್ತಾರೆ, ಪತಿತ ಪಾವನೇನಿ
ಪತಿತ ಪಾವನಿ ಸಾಗರನೂ ಅಲ್ಲ, ನದಿನೂ ಅಲ್ಲ, ನೀರೇ ಅಲ್ಲ ಅಂತ ಹೇಳ್ತಿದಾರಪ್ಪ. ಯಾರು? परमपिता परमात्मा. सबको समझाना चाहिए. ಬಾಬಾ ಹೇಳ್ತಾರೆ ನೀವು ಎಲ್ಲರೂ ಕೂಡ ಅರ್ಥ ಮಾಡಿಸ್ಬೇಕು. ಅರ್ಥ ಮಾಡಿಸಲು ನಿಮಗೇನು ಬೇಕು? ದೈವಿ ಗುಣ ಬೇಕು ಅಂತ ಬಾಬಾ ಹೇಳ್ತಾರೆ. ದೈವಿ ಗುಣ ಇದ್ರೇನೆ ನೀವು ಹೇಳೋ ಪಾಯಿಂಟ್ ಸತ್ಯ ಆಗಿದ್ರು ಕೂಡ ಅವ್ರಿಗೆ ಅರ್ಥ ಆಗುವುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. हम तो एक बात की ही महिमा करते हैं, निराकार परमात्मा को तो सब मानते हैं, परंतु सिर्फ सर्वव्यापी कह देते हैं. कहते हैं हे राम, हे परमात्मा. माला सिमरन करते हैं ना, ऊपर में फूल, उसका भी अर्थ नहीं समझते हैं. फूल और मेरू युगल दाना, माता पिता प्रवृत्ति मार गए हैं ना, रचना रचेंगे तो जरूर माता पिता चाहिए, तो इन द्वारा बैठ लायक बनाते हैं, जो फिर माला सिमरी जाती है. ನಿರಾಕಾರ ಪರಮಾತ್ಮನನ್ನೇ ಎಲ್ಲರೂ ಕೂಡ ಒಪ್ಕೊಳ್ತಾರೆ, ಎಲ್ಲರೂ ಕೂಡ ಮಹಿಮೆ ಮಾಡೋದು ಒಬ್ಬ ತಂದೆಯನ್ನೇ. ಆದರೆ ಅವರನ್ನು ಸರ್ವವ್ಯಾಪಿ ಅಂತ ಹೇಳಿಬಿಟ್ಟಿದ್ದಾರೆ. ಹೇ ರಾಮ, ಹೇ ಪರಮಾತ್ಮ ಅಂತ ಎಲ್ಲರೂ ಕೂಡ ಮಾಲೆಯನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ಆದರೆ ಮಾಲೆಯನ್ನು ಸ್ಮರಿಸುವಾಗ ಫಸ್ಟ್ ಮೊಟ್ಟ ಮೊದಲು ಹೂವನ್ನು ಇಡ್ತಾರೆ ಅಲ್ವಾ. ಆ ನಂತರ ಏನು ಮಾಡ್ತಾರೆ, ಒಂದು ಜೋಡಿಯಾಗಿರುವಂತಹ ಮಾಲೆಯನ್ನು ತಿರುಗಿಸ್ತಾ ನಂತರ ಜಪ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಯಾಕೆ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮೊಟ್ಟ ಮೊದಲು ಪರಮಾತ್ಮನನ್ನು ಸ್ಮೃತಿ ಮಾಡ್ತೀವಿ. ಮಾಲೆ ಆಗೋದು ಅಷ್ಟೆಲ್ಲ ಮೊಟ್ಟ ಮೊದಲು ಒಂದು ಪರಮಾತ್ಮ ಇರ್ತಾರೆ, ಆನಂತರ ಇಬ್ಬರು ಬ್ರಹ್ಮ ಸರಸ್ವತಿ, ಆನಂತರ ನಾವೆಲ್ಲರೂ ಕೂಡ ಬರ್ತೀವಿ. ಮಾಲೆ ಇರೋದು ಕೂಡ ಇದೇ ರೀತಿ ಅಂತ ಬಾಬಾ ಹೇಳ್ತಾರೆ. ಅದಕ್ಕೋಸ್ಕರ ಮಾಲೆಯ ಸ್ಮರಣೆ ಅಥವಾ ಗಾಯನ ಆಗುವುದು ಕೂಡ ಇದೇ ರೀತಿಯಾಗಿದೆ. ಬಾಬಾ ಹೇಳ್ತಾರೆ ಮಾತಾ ಪಿತಾ ಇಲ್ಲಿದ್ದಾರೆ ಅಂತಂದರೆ ಇಲ್ಲಿ ರಚನೆ ಆಗಿದೆ ಅಂತಂದ್ರೆ ಅದು ತಾಯಿ ತಂದೆಯಿಂದಲೇ ಆಗುತ್ತೆ. ಆದ್ದರಿಂದ ಅವರಿಬ್ಬರನ್ನು ಕೂಡ ಸದಾ ನಾವು ನೆನಪಿಟ್ಕೊಳ್ಳಬೇಕು. ತೋ ಇನ್ ದ್ವಾರ ಬೇಟ್ ವೈಕುಂಠಕ್ಕೆ ಲಾಯಕ್ ಬನಾತೆ. ಇವಾಗ ಅವರೇ ಬಂದು ಅಂದರೆ ತಾಯಿ ಶಿವಬಾಬಾನೇ ಬಂದು ಇವರ ಮೂಲಕ ನಮ್ಮನ್ನು ಲಾಯಕರನ್ನಾಗಿ ಮಾಡ್ತಾರೆ, ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? ಸ್ವರ್ಗಕ್ಕೆ ಅಂತ ಹೇಳ್ತಿದ್ದಾರೆ ಬಾಬಾ. ಪರಮಾತ್ಮ ಕಾ ಆತ್ಮ ಕಾ ರೂಪ ಕ್ಯಾ ಹೇ? ಪರಮಾತ್ಮನ ಹಾಗೂ ಆತ್ಮದ ರೂಪ ಏನಾಗಿದೆ? चांदनी, आत्मा का रूप क्या है? आत्मा कैसी रहती है? आत्मा भी बिंदु स्वरूप है. परमात्मा कैसे रहते हैं? परमात्मा भी बिंदु स्वरूप है. आप जैसे ही परमात्मा है. ಬಾಬಾ ಹೇಳ್ತಿದ್ದಾರೆ ಆತ್ಮದ ರೂಪ ಪರಮಾತ್ಮದ ರೂಪ ಅಂತ ಯಾರೂ ತಿಳಿದುಕೊಂಡಿಲ್ಲ. ವಹ ಭಿ नहीं जानते हैं. तुमने नई बात सुनी है. परमात्मा एक छोटी बिंदी है, वंडर है ना. इतनी छोटी बिंदी को कोई ज्ञान सागर मानेंगे? ವಾಸ್ತವಿಕವಾಗಿ ಪರಮಾತ್ಮ ರೂಪ ಯಾವುದು? ಒಂದು ಚಿಕ್ಕ ಬಿಂದು. ಎಷ್ಟು ಚಿಕ್ಕ ಬಿಂದು ಅಂದರೆ ಕಣ್ಣಿಗೆ ಕಾಣಿಸದೇ ಇರೋಷ್ಟು ರೂಪ. ಮೈಕ್ರೋಸ್ಕೋಪ್ ಇಟ್ಟರು ಕಾಣಿಸಲ್ಲ, ಲೆನ್ಸ್ ಇಟ್ಟರು ಕೂಡ ಕಾಣಿಸಲ್ಲ. ಅಂದರೆ ಅಷ್ಟು ಸೂಕ್ಷ್ಮವಾಗಿರುವಂಥ ನಿರಾಕಾರ ಅಂತ ಪರಮಾತ್ಮ ಈ ಪೂರ್ತಿ ಸೃಷ್ಟಿಯ ರಚಯಿತ ಅಥವಾ ಜ್ಞಾನ ಸಾಗರ ಅಂದರೆ ಯಾರಾದರೂ ಒಪ್ಕೊಳ್ತಾರ? ಎಲ್ಲರೂ ಕೂಡ ಏನಂತ ಒಪ್ಕೊಂಡಿದ್ದಾರೆ ಅಂದರೆ ಪರಮಾತ್ಮನ ಒಂದು ದೊಡ್ಡ ರೂಪ, ಅವ್ರನ್ನ ನಾವು ಕಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ ಅಂತ ಎಷ್ಟೊಂದು ವಿಭಿನ್ನವಾಗಿರುವಂಥ ಅವ್ರದ್ದೇ ಆದಂಥ ಮನೋಭಾವನೆಯಿಂದ ಅವರೊಂದು ರೂಪವನ್ನು ರಚನೆ ಮಾಡಿಟ್ಕೊಂಡಿದ್ದಾರೆ. ಆ ರೂಪಕ್ಕೆ ಮ್ಯಾಚ್ ಆಗಿದ್ರೇನೆ ಅವರನ್ನು ಭಗವಂತ ಅಂತ ಹೇಳ್ತಾರೆ. ಇಲ್ಲಂದ್ರೆ ಭಗವಂತ ಅಂತ ಹೇಳ್ತಾರೆ, ಭಗವಂತ ಅಂತ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಕೂಡ ಇಲ್ಲಿವರೆಗೂ ಮನುಷ್ಯರು ತಿಳಿದೇ ಇಲ್ಲ ಅಂತ ಹೇಳ್ತಾರೆ. परंतु वह मनुष्यों को मनुष्य द्वारा ही ज्ञान मिलता है, जिससे दुर्गति ही हो गई है. यहाँ तो भगवान खुद आकर ज्ञान दे सद्गति करते हैं, अर्थात राजाओं का राजा बनाते हैं. तुम वंडर का. ಆದರೆ ಈ ರೀತಿ ಮನೋಭಾವನೆ ಕ್ರಿಯೇಟ್ ಮಾಡಿರುವಂಥವ್ರು ಯಾರು? ಮನುಷ್ಯರೇ ತಾನೆ. ಮನುಷ್ಯರೇ ಹೇಳ್ತಾರೆ ತಾನೆ ಭಗವಂತ ಹಿಂಗಿರ್ತಾರೆ ಹಂಗಿರ್ತಾರೆ ಅಂತ. ಬಾಬಾ ಹೇಳ್ತಾರೆ ಮನುಷ್ಯರು ಕೊಟ್ಟಿರುವಂತಹ ಜ್ಞಾನದಿಂದ ದುರ್ಗತಿ ಆಯಿತೆ ಹೊರತು ಸದ್ಗತಿ ಯಾರ್ದೂ ಸಹ ಆಗಿಲ್ಲ ಅಂತ ಹೇಳ್ತಾರೆ. ಯಾರಿಗಾದ್ರೂ ಆಯ್ತಾ? ಸದ್ಗತಿಯನ್ನು ಮಾಡಿಸಲು ಅಥವಾ ಕೊಡಲು ಸ್ವಯಂ ಭಗವಂತ ಬರಬೇಕಾಗುತ್ತೆ. ಅದು ಜ್ಞಾನದಿಂದಲೇ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಜ್ಞಾನದಿಂದ ಸದ್ಗತಿಯನ್ನು ಮಾಡಿ ರಾಜಾತಿ ರಾಜ ಅಂದರೆ ಮಹಾರಾಜರಾಗಿ ತಂದೆ ನಮ್ಮನ್ನು ಮಾಡ್ತಾ ಇದ್ದಾರೆ. ಎಷ್ಟು ಅದ್ಭುತ ಅಲ್ವಾ? ಆತ್ಮ छोटी सी बिंदी है, अति सूक्ष्म है, तो बाप भी ऐसा ही होगा ना. ಆತ್ಮ ಕೂಡ ಒಂದು ಚಿಕ್ಕ ಬಿಂದುವಾಗಿದೆ, ಅದೇ ರೀತಿ ತಂದೆಯು ಕೂಡ ಅತಿ ಸೂಕ್ಷ್ಮ
ಚಿಕ್ಕ ಬಿಂದುವಾಗಿದ್ದಾರೆ. ಅವರಿಗೆ ಕಿತನಿ ಬಡಿ ಅಥಾರಿಟಿ. ರೂಪದಲ್ಲಿ ಬಿಂದುವೆ, ಆದರೆ ಶಕ್ತಿಯಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ ಅವರಲ್ಲಿ ಅಂತ ಬಾಬಾ ಹೇಳ್ತಾರೆ. ಪೂರ್ತಿ ವಿಶ್ವದ ರಚಯಿತ ಅವರೇ. ಬಾಬಾ ಹೇಳ್ತಾರಲ್ಲ, ಮಾಲೀಕ ಸರ್ವಶಕ್ತಿವಂತ. कैसे पति दुनिया और पतित शरीर में आकर पढ़ाते. ಅವ್ರು ಹೆಂಗೆ ಈ ಪತಿತ ಶರೀರದಲ್ಲಿ ಪತಿತ ಪ್ರಪಂಚದಲ್ಲಿ ಬಂದು ನಮಗೆ ವಿದ್ಯೆಯನ್ನು ಓದಿಸ್ತಾರೆ. ಲೋಗ ಕ್ಯಾ ಜಾನೆ ಇನ್ ಬಾತೋ. ಆದರೆ ಪ್ರಪಂಚದವರಿಗೆ ಏನು ಗೊತ್ತು ಈ ಮಾತುಗಳು ಅಂತ ಹೇಳ್ತಿದ್ದಾರೆ. ಎಷ್ಟು ಅದ್ಭುತ ಅಲ್ವಾ? ಗೂಡ್ ಜಾನೆ ಗುಡ್ಕಿ ಗೋತ್ರಿ ಜಾನ್. ಬಾಬಾ ಹೇಳ್ತಿದ್ದಾರೆ, ಇವಾಗ ಈ ಮಾತುಗಳು ನಿಮಗೆ ಗೊತ್ತು ಎಷ್ಟು ಶ್ರೇಷ್ಠ ಪರಮಾತ್ಮ ಯಾವ ಥರ ಸಾಧಾರಣ ರೂಪದಲ್ಲಿ ಬಂದು ನಮಗೋಸ್ಕರ ಬಂದು ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. वह तो उल्टे लटके हुए हैं. अब बाप फरमान करते हैं, जो मेरी मत पर चलेंगे वह क्या बनेंगे? स्वर्ग के मालिक बनेंगे. इसमें डरने की बात ही नहीं है. हम आत्मा शरीरी है, अब वापस जाना है. मैं तो अविनाशी आत्मा हूँ. बाकी यह पुराना शरीर बल चला जाए. हाँ, बाबा ज्ञान अमृत पिलाते हैं, इसलिए बल जीते रहे. वह भी जो सर्विसेबल होंगे उनकी आयु बढ़ेगी. प्रदर्शनी में बहुत सर्विस होनी है, बहुत इम्प्रूवमेंट होगी. श्री कृष्ण की महिमा और परमात्मा की महिमा में बहुत फर्क है. बाप कहते हैं, तुम स्वर्ग में पावन थे, आप पति कैसे बने जानना चाहिए. बाप आकर पत्थर बुद्धि से पारस बुद्धि बनाते. ಬಾಬಾ ಹೇಳ್ತಾರೆ, ಯಾರಿಗೂ ಪ್ರಪಂಚದವ್ರಿಗೆ ಮಾತುಗಳು ತಿಳಿಸೋದು ಗೊತ್ತಾಗೋದಿಲ್ಲ, ಯಾಕೆಂದರೆ ಅವರು ಉಲ್ಟಾ ಆಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳ್ತಿದ್ದಾರೆ ಯಾಕೆ ಅಂತಂದರೆ, ಈಗ ನೀವು ಸತ್ಯ ಜ್ಞಾನವನ್ನು ತಿಳ್ಕೊಳ್ತಿದ್ರಿ ಸತ್ಯ ತಂದೆಯಿಂದ, ಆದರೆ ಅವರು ಮನುಷ್ಯರಿಂದ ಜ್ಞಾನವನ್ನು ತಿಳ್ಕೊಳೋದ್ರಿಂದ ಎಲ್ಲ ಅಸತ್ಯವಾಗಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ತಂದೆ ಬಂದು ಆಜ್ಞೆಯನ್ನು ಕೊಡ್ತಾ ಇದ್ದಾರೆ, ನನ್ನ ಮತದಂತೆ ನಡೆದರೆ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ. ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ ಶರೀರವನ್ನು ಬಿಟ್ಟಾದ್ಮೇಲೆ ಅಂತಂದ್ರೆ ಭಯ ಪಡುವ ಮಾತೇನಿದೆ ಅಂತ ಹೇಳ್ತಿದ್ದಾರೆ. ಆತ್ಮ ಅವಿನಾಶಿ ಅಲ್ವಾ? ಇವಾಗ ನಾವೆಲ್ಲರೂ ವಾಪಸ್ ಮನೆಗೆ ಹೋಗ್ಬೇಕಲ್ವಾ? ನಾನು ಆತ್ಮ ಅವಿನಾಶಿ ಆತ್ಮ ಅಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. कैसे हम आत्मा अविनाशी है, कभी हमारा विनाश नहीं होता है. ಕೆ ಬಾಬಾ ಹೇಳ್ತಾರೆ, ತಂದೆ ಹತ್ರ ಬಂದು ಹೇಳ್ಬೇಕು, ಹೌದು ಬಾಬಾ ನಾವು ನಿಮ್ಮ ಹತ್ರ ಬಂದು ಜ್ಞಾನ ಅಮೃತವನ್ನು ಕುಡಿತೀವಿ ಬಾಬಾ ಅಂತ. ಯಾರು ಈ ರೀತಿ ಶರೀರವನ್ನು ಸಂಪಾದನೆ ಮಾಡ್ತಲೂ ಕೂಡ ಸೇವೆಯನ್ನು ಮಾಡ್ತಾರೋ ಅವರ ಆಯಸ್ಸು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. ಪ್ರದರ್ಶನಿಯಲ್ಲೂ ಕೂಡ ತುಂಬ ಸೇವೆಯನ್ನು ಮಾಡ್ಬೋದು, ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಶ್ರೀಕೃಷ್ಣನ ಮಹಿಮೆಗೂ ಪರಮಾತ್ಮನ ಮಹಿಮೆಗೂ ವ್ಯತ್ಯಾಸ ಇದೆಯಾ ಇಲ್ವಾ? ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ವಲ್ಪ ವ್ಯತ್ಯಾಸ ಅಲ್ಲ. ಅದಕ್ಕೋಸ್ಕರ ಈ ತಂದೆ ಹೇಳ್ತಾರೆ, ನಾನೇ ಬಂದು ನಿಮ್ಮನ್ನು ಸ್ವರ್ಗದಲ್ಲಿ ಪಾವನರನ್ನಾಗಿ ಮಾಡಿ ಕಳಿಸ್ಕೊಡ್ತೇನೆ. ನಾನು ಪಾವನ ಮಾಡಿದ್ಮೇಲೆ ನೀವು ಹೆಂಗೆ ಪತಿತರಾಗ್ತೀರಾ ಅಂತ ಗೊತ್ತಿದೆಯಲ್ವಾ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಎಲ್ಲರೂ ಕೂಡ ಕಲ್ಲು ಬುದ್ಧಿಯವರಾಗ್ಬಿಟ್ಟಿದ್ದಾರೆ, ವಾಪಸ್ ಏನಾಗಬೇಕು? ಪಾರಸ ಬುದ್ಧಿಯವರಾಗಬೇಕು ಅಂತ ಹೇಳ್ತಾರೆ. ईश्वरीय संतान को कभी भी किसी को मनसा वाचा कर्मना क्या नहीं देना है? दुख नहीं देना है. ಈಶ್ವರ್ಯ ಸಂತಾನರು ಎಂದಿಗೂ ಕೂಡ ಯಾರಿಗೂ ಮನಸಾವಾಚ ಕರ್ಮನ ದುಃಖವನ್ನು ಕೊಡಬಾರದು. ಬಾಕ್ಯತೆ ದುಃಖ ದೇಂಗೆ ತೋ ಮಹಾನ್ ದುಃಖಿ ಹೋಕರ್ ಮರೆಂಗೆ. ಬಾಬಾ ಹೇಳ್ತಾರೆ, ನೀವು ದುಃಖವನ್ನು ಕೊಟ್ಟರೆ ಮಹಾನ್ ದುಃಖಿಯರಾಗಿ ಸತ್ತು ಹೋಗ್ತೀರಾ ಅಂತ ಬಾಬಾ ಹೇಳ್ತಾರೆ. ನೀವು ದುಃಖವನ್ನು ಬೇರೆ ಕೊಡ್ತಾ ಇದ್ರಂದ್ರೆ ನೀವು ಖುಷಿಯಾಗಿ ಅವ್ರು ಹಿಂಗೆ ಆಗಬೇಕಾಗಿತ್ತು, ಅವ್ರು ಹಂಗೆ ಆಗಬೇಕಾಗಿತ್ತು ಅಂತ ತುಂಬ ಜನ ಖುಷಿ ಪಡ್ತಾರೆ. ಬಾಬಾ ಹೇಳ್ತಾರೆ, ಇವಾಗ ಈ ಥರ ಖುಷಿ ಪಡಬೇಡಿ, ಭವಿಷ್ಯದಲ್ಲಿ ನೀವು ಇನ್ನೂ ದುಃಖವನ್ನು ಪಡ್ಕೊಳ್ತೀರ. ಅದಕ್ಕೆ ಯಾರಿಗೂ ದುಃಖವನ್ನು ಕೊಡಬೇಡಿ, ಎಲ್ಲರಿಗೂ ಸುಖವನ್ನೇ ಕೊಡಿ ಅಂತ ಹೇಳ್ತಾರೆ. हमेशा सबको सुख देना है. घर में मेहमानों की बहुत अच्छी सेवा की जाती है. यह पुरानी शरीर है, भोगना भोग, हिसाब किताब चुप्त करना है, इसमें डरने की बात ही नहीं तो फिर सजा खानी पड़ेगी. बहुत मीठा बनना है. ಇವಾಗ ಯಾರಾದ್ರೂ ಗೆಸ್ಟ್ ಬಂದರು ನಮ್ಮ ಮನೆಗೆ ಅಂದರೆ ಎಷ್ಟು ಚೆನ್ನಾಗಿ ಅವರನ್ನು ನೋಡ್ಕೊಳ್ತೀವಿ, ಎಷ್ಟು ಚೆನ್ನಾಗಿ ಅವರಿಗೆ ನಾವು ಪ್ರೀತಿಯನ್ನು ಕೊಡ್ತೀವಿ. ಬಾಬಾ ಹೇಳ್ತಾರೆ, ಅದೇ ನೀವು ಸದಾ ಪ್ರತಿಯೊಬ್ಬರ ಮೇಲೂ ಕೂಡ
ಒಳ್ಳೆಯದಾಗಿ ಸುಖದ ಭಾವನೆ ಇಟ್ಕೊಂಡು ಸುಖವನ್ನೇ ಕೊಡಬೇಕು ಅಂತ ಹೇಳ್ತಾರೆ. ಈ ಹಳೆಯ ಶರೀರದ ಯಾವ ಲೆಕ್ಕಾಚಾರ ಇದೆ, ರೋಗ ಇದೆ, ಅದನ್ನು ಭೋಗಿಸಲೇಬೇಕು ಅಂತ ಬಾಬಾ ಹೇಳ್ತಾರೆ. ಅದಕ್ಕೆ ತಂದೆನೂ ಏನು ಮಾಡಲಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಈ ರೀತಿ ನಾವು ರೋಗವನ್ನು ಅಥವಾ ನಮ್ಮ ಕರ್ಮದ ಲೆಕ್ಕಾಚಾರವನ್ನು ಅನುಭವಿಸುವ ಸಮಯದಲ್ಲಿ ಭಯ ಪಡುವ ಅವಶ್ಯಕತೆನೂ ಏನೂ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಜಾಸ್ತಿ ಅಂದರೆ ಏನಾಗುತ್ತೆ ಹೇಳಿ, ರೋಗ ಬಂದರೆ ಸಾಯ್ತೀವಿ ಅಂದರೆ ಶರೀರನ ಬಿಡ್ತೀವಿ. ಅದಕ್ಕಿಂತ ದೊಡ್ಡದೇನೂ ಆಗೋದಿಲ್ವಲ್ಲ, ಶರೀರ ಬಿಡೋದು ಕೂಡ ನಮಗೆ ಸುಖಮಯ ಅಂತಂದಮೇಲೆ ಇನ್ನು ಭಯ ಪಡುವ ಮಾತೇ ಇಲ್ಲ. नहीं तो फिर ಸಜಾ ಖಾನಿ ಪಡೇಗಿ. ಬಾಬಾ ಹೇಳ್ತಾರೆ, ಇವಾಗ ನೀವು ಈ ಲೆಕ್ಕಾಚಾರ ಸಮಾಪ್ತಿ ಮಾಡ್ಕೊಂಡಿಲ್ಲ ಅಂತಂದರೆ ಇದನ್ನು ಸಮಾಪ್ತಿ ಮಾಡ್ಕೊಳ್ಳೇಬೇಕು. ಈಗ ರೋಗದಿಂದ ಇಲ್ಲ ಅಂದರೆ ಭವಿಷ್ಯದಲ್ಲಿ ಶಿಕ್ಷೆಗಳ ಮೂಲಕ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ಎಲ್ಲ ಲೆಕ್ಕಾಚಾರ ಸಮಾಪ್ತಿ ಮಾಡಿಬಿಡಿ, ಈ ಮಧುರರಾಗಿ ಅಂತ ಹೇಳ್ತಾರೆ. बाप कितना प्यार से समझाते हैं, कमाई में कभी उदासी व झुटका नहीं आना चाहिए. बाप कहते हैं, मुझे याद करने से तुम सदा निरोगी बन जाएंगे. ತಂದೆ ಹೇಳ್ತಾರೆ, ಬಾಬಾ ಇವತ್ತಾದರೂ ಕಡ್ಡಿ ಇಟ್ಕೊಂಡು ಬಂದ್ರ ಪರನಾಮದಿಂದ ಯಾವತ್ತೂ ಇಲ್ಲ. ಟೀಚರ್ ಅಂತಂದ್ರೆ ತಕ್ಷಣ ಏನಿರುತ್ತೆ, ಕಡ್ಡಿ ಇರುತ್ತೆ, ಕೋಲ್ ಇರುತ್ತೆ. ಆದರೆ ಬಾಬಾ ಯಾವತ್ತಾರ ಇಟ್ಕೊಂಬಂದ್ರ ಯಾವತ್ತೂ ಇಟ್ಕೊಂಬಂದ್ರೆ ಬಾಬಾ ಪ್ರೀತಿಯಿಂದ ಅರ್ಥ ಮಾಡಿಸ್ತಾರೆ. ಅದು ಪ್ರೀತಿ, ಅದು ಬಾಬಾ ಹೇಳ್ತಾರೆ, ಅದು ಮಾರ್ಗದರ್ಶನ. ಅದು ಬಾಬಾ ಹೇಳ್ತಿದ್ದಾರೆ, ಬಾಬಾ ಬಾಬಾ ಹೇಳ್ತಾ ಇದ್ದಾರೆ, ತಂದೆ ಬಂದು ನಿಮ್ಗೆ ಎಷ್ಟು ಪ್ರೀತಿಯಿಂದ ಅರ್ಥ ಮಾಡಿಸೋ ಅಷ್ಟು ಪ್ರೀತಿಯ ಸಾಗರ ಇದ್ದಾರೆ, ನೀವು ಕೂಡ ಶ್ರೀಮತ ಅಂದ್ರೆ ಅಂತ ಹೇಳ್ತಾರೆ. ಕೆಲವರಿಗೆ ಇನ್ನೂ ಪಾಪ ಅರ್ಥ ಆಗಿಲ್ಲ. ಶ್ರೀಮತ ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ನೋಡಿ ಬಾಬಾ ಶ್ರೀ ಮತ, ಶ್ರೀ ಅನ್ನೋದೇನು, ಪರಮಾತ್ಮ. ಮತ ಅನ್ನೋದು ಅವರು ಮಾತಾಡುವಂತಹ ಮಾತುಗಳು. ಅದನ್ನು ನಾವು ಅವ್ರೇನು ಮಾತಾಡ್ತಾ ಇದ್ದಾರೆ ಅವ್ರ ಮಾತನ್ನು ನಾವು ಕೇಳ್ತಾ ಇದ್ದೀವಿ, ನಾವು ಬದಲಾಯಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ನೋಡಿ ಬಾಬಾ ಹೇಳ್ತಾರೆ, ಸದಾ ಶ್ರೀಮಂತಂತೆ ನಡೀರಿ. ಹಾಗೂ ಬಾಬಾ ಹೇಳ್ತಾರೆ, ತಂದೆ ಹೆಂಗೆ ಪ್ರೀತಿ ಸಾಗರವು ನೀವು ಹಂಗೆ ಆಗಬೇಕು. ಸಂಪಾದನೆಯಲ್ಲಿ ಎಲ್ಲಿಗೂ ಕೂಡ ನೀವು ತೂಗುಡಿಸೋದಾಗಲಿ ಉದಾಸೀನರಾಗಲಿ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಕಸ್ಟಮರ್ ಬಂದಾಗ ಮಾಡಿದ್ರೆ ಏನಾಗುತ್ತೆ, ನಷ್ಟ ಆಗ್ಬಿಡುತ್ತೆ. ಆರಾಮಾಗಿ ಎತ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಬೇಕಾಗಿರೋದು. ಬಾಬಾ ಹೇಳ್ತಾರೆ, ಆ ರೀತಿ ಆಗಬಾರ್ದು. ನನ್ನ ನೀವು ನೆನಪು ಮಾಡಿ ಸದಾ ನಿರೋಗಿ ಆಗ್ತೀರಾ ಅಂತ ಬಾಬಾ. ಎಷ್ಟು ಜನ್ಮಕ್ಕೆ ನಿರೋಗಿ ಆಗ್ತೀವಿ? तुमको स्वर्ग में ले चलने आया हूँ, तो कोई भी कुकर्म मत करो. संकल्प तो बहुत आएंगे, फलानी चीज उठाकर खा ले, हमको बाकी पहन ले वे. अरे बाप तो बच्चों की जन्म पत्री जानते हैं, इसलिए मैनर्स अच्छे धारणा करने हैं. बाप कहते, मैं सभी की जन्म पत्री जानता हूँ, परंतु एक एक को बैठ सुनाऊंगा क्या कि तुम्हारे अंदर क्या है. मेरा काम है शिक्षा देना, मैं तो टीचर हूँ. ऐसा नहीं, बाबा तो जानते हैं हमारी दवाई आप ही भेज देंगे. बाबा कहेंगे, बीमारी तो डॉक्टर के पास, बीमारी है तो डॉक्टर के पास जाओ. हाँ, सबसे अच्छी दवाई है योग. बाकी मैं कोई डॉक्टर थोड़ी ही हूँ जो मैं दवाई दूंगा. हाँ, कभी दे भी देता हूँ ड्रामा में कुछ नूंदा है तो. बाकी मैं तुम्हारी आत्मा को इंजेक्शन लगाने आया हूँ. ड्रामा में तो कभी दवा नहीं देते. कभी भी काम ड्रामा में है तो दे देते हैं, परंतु कभी भी रोग है तो किसके पास जाना है? डॉक्टर के पास जाना है. ड्रामा में है तो कभी दवा भी देते हैं. बाकी ऐसा नहीं, बाबा समर्थ है, हमारी बीमारी को क्यों नहीं छुड़ा सकते हैं. भगवान तो जो चाहे सो कर सकता, नहीं तो बाप तो आया ही है पतितों को पावन बनाने. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಸ್ವರ್ಗಕ್ಕೆ ಹೋಗಬೇಕು, ಯಾವುದೇ ಕುಕರ್ಮವನ್ನು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಬಾಬಾ. ತಂದೆ ಬಾಬಾನ ಏನು ಅನ್ಕೊಳ್ತಾರೆ ಅಂದರೆ, ಬಾಬಂಗೆ ಎಲ್ಲ ಗೊತ್ತಿದೆಯಲ್ಲ, ನನ್ನ ರೋಗಕ್ಕೆ ಏನು ಔಷಧಿ ಬೇಕು ಕೂಡ ಬಾಬಂಗೆ ಗೊತ್ತಿದೆ, ಬಾಬಾನೇ ನನಗೆ ಕೊಡಿಸ್ಬಿಡ್ತಾರೆ ಅಂತ ಅಂದ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಈ ರೀತಿ ಅಲ್ಲ, ನಿಮಗೆ ರೋಗ ಇದ್ದರೆ ಯಾವ ಹತ್ರ ಹೋಗಬೇಕು? ಡಾಕ್ಟ್ರ್ ಹತ್ರ ಹೋಗಿ ಅಂತ ಹೇಳ್ತಿದ್ದಾರೆ. ಹಂಗೆ ಮಾಡಿ ಯೋಗ
ಅನ್ನೋದು ಅತಿ ಶ್ರೇಷ್ಠ ಔಷಧಿ, ಅದಂತೂ ಇದ್ದೇ ಇದೆ. ಆದರೆ ರೋಗಕ್ಕೆ ಡಾಕ್ಟರ್ ಹತ್ರನೇ ಹೋಗಬೇಕು, ಮತ್ತು ತಂದೆನೇ ಕೊಟ್ಬಿಡ್ತಾರೆ, ತಂದೆ ಹತ್ರ ಇದೆ ಅಂತ ಎಂದಿಗೂ ತಿಳ್ಕೊಳ್ಬೇಡಿ. ಡ್ರಾಮಾದಲ್ಲಿ ಹಂಗಿದ್ರೆ ಹಾಗೂ ಕೂಡ ಹಾಗಾಗಿ ಆಗತ್ತೆ. ಬಾಬು ನೆನಪಿನಲ್ಲಿದ್ದಾಗ ಎಲ್ಲವೂ ಕೂಡ ರೋಗ ಹೊರಟೋಗ್ಬಿಡುತ್ತೆ. ಕೆಲವು ಸತಿ ಈ ರೀತಿನೂ ಆಗತ್ತೆ. ಹಂಗಂತೇಳಿ ಬಾಬಾ ಹೇಳ್ತಿದ್ದಾರೆ, ನೀವು ಹಿಂಗೆ ಮಾಡಕ್ಕೆ ಹೋಗ್ಬೇಡಿ, ಡಾಕ್ಟರ್ ಹತ್ರ ಹೋಗಿ. ಬಾಬಾ ಹೇಳ್ತಾರೆ, ನಾನು ಶರೀರಕ್ಕೆ ಇಂಜೆಕ್ಷನ್ ಹಾಕಕ್ಕೆ ಬಂದಿಲ್ಲ. ಹಂಗೆ ಬಂದಿದ್ರೆ ಎಲ್ಲ ಹಾಸ್ಪಿಟಲ್ಸು ಕ್ಲೋಸು, ಎಲ್ಲ ಡಾಕ್ಟರ್ಸು ಲಾಸ್. ಶಿವಬಾಬಾ ಹತ್ರನೇ ಬಂದ್ಬಿಡ್ತಾ ಇತ್ತು, ಮತ್ತು ಬಾಬಾ ಸೆಂಟರು ಫುಲ್ ಆಗ್ತಾ ಇತ್ತು. ಬಾಬಾ ಹೇಳ್ತಾರೆ, ನಾನು ಬಂದಿದ್ದು ಆತ್ಮಕ್ಕೆ ಇಂಜೆಕ್ಷನ್ ಹಾಕ್ಲಿಕ್ಕೆ, ಶರೀರಕ್ಕಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ತಂದೆ ಸಮರ್ಥ ಅಲ್ವಾ, ತಂದೆ ಎಲ್ಲ ಗೊತ್ತಿದೆ, ಅವರು ನನಗೆ ರೋಗದಿಂದ ಬಿಡಿಸ್ಲಿಕ್ಕಾಗಲ್ವ ಅಂತ ಅಂದ್ಕೊಳ್ಬೇಡಿ. ನಾನು ಬಂದಿರೋದು ನಿಮ್ಮನ್ನು ಪತಿತರಿಂದ ಪಾವನರಾಗಿ ಮಾಡೋದಕ್ಕೆ, ಅಷ್ಟು ಮಾತ್ರ ನನ್ನ ಕರ್ತವ್ಯ ಅಂತ ಹೇಳ್ತಾರೆ. ನೀವು ಹಂಗೆ ಕರೆದಿರ್ಬೇಕು, ಮತ್ತೆ ಬಾಬಾ ನನ್ನ ರೋಗವನ್ನು ಬಿಡಿಸಿ ಅಂತ. ಅದಕ್ಕೆ ಬನ್ನಿ ಅಂತ ಕರೆದಿದ್ರೆ ಅದಕ್ಕೆ ಬಿಡಿಸ್ತಾರೆ. ಈ ಕೇಳಿದ ಪಾವನರಾಗಿ, ಅದಕ್ಕೆ ಪಾವನರಾಗಿ ಮಾಡಲಿಕ್ಕೆ ತಂದೆ ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ ಬಾಬುರು ನಮಸ್ತೆ ಹೇಳ್ತಾರೆ. मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, मनसा वाचा कर्मना किसी को कभी दुख नहीं देना है। मनसा वाचा कर्मನ ಯಾರಿಗೂ ದುಃಖವನ್ನು ಕೊಡಬಾರದು. ಅಂದರೆ ಬಾಬಾ ಹೇಳ್ತಾರೆ, ಪ್ರತಿನಿತ್ಯ ಕೂಡ ಹೇಳ್ತಾರೆ ಮಾತನ್ನು. ಮನಸ ವಾಚ ಕರ್ಮನ ಯಾರಿಗೂ ದುಃಖವನ್ನು ಕೊಡಬೇಡಿ. ಕರ್ಮ ಭೋಗ ಸೇ ಡರ್ನಾ ನಹಿ ಹೇ. ಕರ್ಮ ಭೋಗದಿಂದ ಭಯ ಪಡಬಾರ್ದು. ಅಂದರೆ ರೋಗ ಯಾವುದು ಬರುತ್ತೆ ಶರೀರಕ್ಕೆ, ಅದರಿಂದ ಭಯ ಪಡಬಾರ್ದು. ಖುಷಿ ಖುಷಿ ಸೇ ಪುರಾಣ ಹಿಸಾಬ್ ಕಿತಾಬ್ ಚುಪ್ತ ಕರ್ನಾ ಹೇ. ಖುಷಿ ಖುಷಿಯಿಂದ ಈ ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡ್ಕೊಳ್ಬೇಕು. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಮಾತೆಯರು ಅಥವಾ ವಯಸ್ಸಾಗಿರೋಂಥವ್ರು ಟ್ಯಾಬ್ಲೆಟ್ಸ್ ಜಾಸ್ತಿ ಹಾಕ್ಕೊಟ್ಟಿರ್ತಾರೆ, ಅವ್ರಿಗೆ ತುಂಬ ಬೇಜಾರು ಅನಿಸುತ್ತೆ, ಎಷ್ಟೋ ಈ ಟ್ಯಾಬ್ಲೆಟ್ಸ್ ಹಾಕೋಬೇಕು ಅಂತ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಅದು ಚಾಕ್ಲೇಟ್ಸ್ ಥರ ಹಾಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಅಂದರೆ ಏನು ಅಂತಂದರೆ ನಾವು ಲೆಕ್ಕಾಚಾರ ಅಂತ ಸಮಾಪ್ತಿ ಮಾಡ್ಕೊಳ್ಳೇಬೇಕು, ಅದನ್ನೇ ಪ್ರೀತಿಯಿಂದ ಮಾಡ್ಕೊಳ್ಳಿ, ಖುಷಿ ಖುಷಿಯಿಂದ ಅದನ್ನು ಸಮಾಪ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್, ಸಂಕಲ್ಪೋं के वश हो कोई भी कुकर्म नहीं करना है. ಸಂಕಲ್ಪಗಳಿಗೆ ವಶರಾಗಿ ಯಾವುದೇ ಕೆಟ್ಟ ಕರ್ಮವನ್ನು ಮಾಡಬಾರದು. अच्छे मैनर्स धारणा करने हैं. ಒಳ್ಳೆ ಮ್ಯಾನರ್ಸ್ ಅನ್ನು ಧಾರಣೆ ಮಾಡಬೇಕು, ನಡವಳಿಕೆಯನ್ನು ಅಥವಾ ಸ್ವಭಾವವನ್ನು ಧಾರಣೆ ಮಾಡಿಕೊಳ್ಬೇಕು. देवता बनने के लिए हर बात कैसे समझना है. ದೇವತೆಗಳಾಗಲಿಕ್ಕೆ ಪ್ರತಿಯೊಂದು ಮಾತು ಹಿಂಗೆ ಅರ್ಥ ಮಾಡಿಕೊಳ್ಬೇಕು. देवता बनने के लिए हर बात इशारे से समझ करनी है. ದೇವತೆಗಳಾಗುವುದಕ್ಕೆ ಪ್ರತಿಯೊಂದು ಮಾತು ಸೂಚನೆಯಿಂದಲೇ ಅರ್ಥ ಮಾಡಿಕೊಳ್ಳಬೇಕು. ಕೆಹಲ್ವಾನ ನಹಿ ಹೈ, ಹೇಳಿಸಿಕೊಳ್ಳಬಾರದು. वरदान, बेहद के संपूर्ण अधिकार के निश्चय और रूहानी नशे में रहने वाले सर्वश्रेष्ठ संपत्तिवान भव. बेहद के संपूर्ण अधिकार के निश्चय और रूहानी नशे में रहने वाले सर्वश्रेष्ठ ಸಂಪತ್ತಿವಾನ್ ಭವ. ಬೇಹದ್ದಿನ ಸಂಪೂರ್ಣ ಅಧಿಕಾರದ
ನಿಶ್ಚಯ ಹಾಗೂ ಏನು ಸಂಪೂರ್ಣ ಅಧಿಕಾರದ ನಿಶ್ಚಯ ಹಾಗೂ ಆತ್ಮಿಕ ನಶೆಯಲ್ಲಿ ಇರುವಂತಹ ಸರ್ವಶ್ರೇಷ್ಠ ಸಂಪತ್ತಿವಾನ್ ಭವ. ಬೇಹದ್ದಿನ ಸಂಪೂರ್ಣ ಅಧಿಕಾರದ ನಿಶ್ಚಯ ಹಾಗೂ ಆತ್ಮಿಕ ನಶೆಯಲ್ಲಿರುವಂತಹ सर्वश्रेष्ठ संपत्तिवान भव. स्पष्टीकरण, वर्तमान समय आप बच्चे ऐसा श्रेष्ठ संपूर्ण अधिकारी बनते हो जो स्वयं ऑलमाइटी अथॉरिटी के ऊपर आपका अधिकार है. परमात्मा अधिकारी बच्चे सर्व संबंधों का और सर्व संपत्ति का अधिकार प्राप्त कर लेते हैं. हर समय ही बाप द्वारा सर्वश्रेष्ठ संपत्ति का वरदान मिलता है. आपके पास सर्व गुण की, सर्व शक्तियों की और श्रेष्ठ ज्ञान की अविनाशी संपत्ति है. इसलिए आप जैसे संपत्तिवान और कोई नहीं. ವರ್ತಮಾನ ಸಮಯದಲ್ಲಿ ತಾವು ಮಕ್ಕಳೇ ಸರ್ವಶ್ರೇಷ್ಠ ಸಂಪೂರ್ಣ ಅಧಿಕಾರಿಗಳಾಗಿದ್ದೀರಿ. ಸ್ವಯಂ ಕೂಡ ಸರ್ವಶಕ್ತಿವಂತನ ಮೇಲೆ ತಮ್ಮ ಅಧಿಕಾರ ಇದೆ. ಪರಮಾತ್ಮನ ಅಧಿಕಾರಿ ಮಕ್ಕಳು ಸರ್ವ ಸಂಬಂಧದಿಂದ ಹಾಗೂ ಸರ್ವ ಸಂಪತ್ತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದೆ. ಈ ಸಮಯದಲ್ಲಿ ತಂದೆ ಮೂಲಕ ಸರ್ವಶ್ರೇಷ್ಠ ಸಂಪತ್ತಿವಾನ್ ಭವ ಎನ್ನುವ ವರದಾನ ಪ್ರಾಪ್ತಿ. ಸಂಪತ್ತಿವಂತರೇನ ನಾವೆಲ್ಲರೂ ಕೂಡ ಸಂಪತ್ತಿವಂತರೇನ ಹಿಂಗೆ ತಮ್ಮ ಹತ್ರ ಸರ್ವ ಗುಣಗಳು, ಸರ್ವಶಕ್ತಿಗಳು, ಸರ್ವಶ್ರೇಷ್ಠ ಜ್ಞಾನದ ಅವಿನಾಶಿ ಸಂಪತ್ತಿದೆ. ಈ ಸಂಪತ್ತಿರುವಂತ ಕಾರಣ ತಮ್ಮ ತರ ಸಂಪತ್ತಿವಂತರು ಯಾರಾದ್ರಿದಾರ? ಯಾರು ಇಲ್ಲ ಅಂತ ಬಾಬಾ ಹೇಳ್ತಾರೆ. स्लोगन, सदा अलर्ट रहो तो अलबेलापन समाप्त हो जाएगा. ಸದಾ ಅಲರ್ಟ್ ಆಗಿದ್ದಾಗ ಹುಡುಗಾಟಿಕೆತನವು ಸಮಾಪ್ತಿಯಾಗುತ್ತದೆ. ಸದಾ अलर्ट रहो तो अलबेलापन समाप्त हो जाता है. ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವತ್. ಸದಾ ಅಲರ್ಟ್ ಆಗಿದ್ದಾಗ ಹುಡುಗಾಟಿಕೆತನವು ಸಮಾಪ್ತಿಯಾಗುತ್ತದೆ. मातेश्वरी जी के अनमोल महावाक्य. परमात्मा के बारे में अनेक मनुष्यों की मत का आखिरी फैसला. ಪರಮಾತ್ಮನೊಂದಿಗೆ ಇರುವ ಅನೇಕ ಮನುಷ್ಯಾತ್ಮರ ಮತದಲ್ಲಿ ಕೊನೆಗೆ ಬರುವಂತಹ ನಿರ್ಣಯ. ಎಲ್ಲದೂ ಅನೇಕ ಮತಗಳಿದೆಯಲ್ಲ, ಅದರಲ್ಲಿ ಕೊನೆ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅಂತ ತಿಳಿಸ್ತಾರೆ ಪರಮಾತ್ಮನಿಗೆ. ಮಮ್ಮಾರವರ ಮಹಾವಾಕ್ಯ. ಅದಿತ್ತು ಪರಮಾತ್ಮನ ಮೇಲೆ ಅನೇಕ ಮನುಷ್ಯರ ಮತವಿದೆಯಲ್ವಾ, ಆ ಮನುಷ್ಯರ ಮತದಲ್ಲಿ ಕೊನೆಗೆ ತೆಗೆದುಕೊಳ್ಳುವಂತಹ ನಿರ್ಣಯ. अभी तो यह सारी दुनिया जानती है कि परमात्मा कितने हैं? एक है. उसी परमात्मा को कोई शक्ति मानते हैं, कोई कुदरत कहते हैं, मतलब तो कोई ना कोई रूप में जरूर मानते हैं. जो जिस वस्तु को मानते हैं अवश्य वह कोई वस्तु होगी, तब तो उनके ऊपर नाम पड़े हैं. परंतु उस एक वस्तु के बारे में इस दुनिया में जानते भी मनुष्य है, उनकी मतें है, परंतु चीज फिर भी एक है. उसमें मुख्य 4 मतें सुनाते हैं. कोई कहते हैं ईश्वर सर्वत्र है, कोई कहता है ब्रह्म ही सर्वत्र है, कोई कहते हैं ईश्वर सत्यम माया नित्यम, कोई कहता है ईश्वर है ही नहीं, कुदरत ही कुदरत है. वो फिर ईश्वर को नहीं मानते. अब यह है इतनी मत, वो तो समझते हैं जगत प्रकृति है, बाकी कुछ है नहीं. अब देखो, जगत को मानते हैं, परंतु जिस परमात्मा ने जगत रचा उस जगत के मालिक को नहीं मानते. दुनिया में जिनके अनेक मनुष्य हैं, इन्हों की इतनी मतें, आखिर भी इन मतों का फैसला स्वयं परमात्मा आकर करते हैं. इस सारे जगत का निर्णय परमात्मा आकर करता है, अथवा जो सर्वोत्तम शक्तिवान होगा वही अपनी रचना के निर्णय
विस्तार पूर्वक समझाएगा, वही हमें रचना का भी परिचय देगा और अपनी रचना का भी परिचय देगा. ಈಗ ಪೂರ್ತಿ ಪ್ರಪಂಚದ ತಿಳ್ಕೊಂಡಿದ್ದಾರೆ ಪರಮಾತ್ಮ ಒಬ್ಬರೇ ಅಂತ, ಯಾವುದೋ ಒಂದು ಶಕ್ತಿ ಅವರು ಅಂತ ತಿಳ್ಕೊಂಡಿದ್ದಾರೆ, ಯಾವುದೋ ಒಂದು ರೂಪದಲ್ಲಿ ಪರಮಾತ್ಮನನ್ನು ಒಪ್ಕೊಂಡಿದ್ದಾರೆ. ಹಾಗೂ ಒಪ್ಕೊಂಡಿದ್ದಾರೆ ಅಂತಂದರೆ ಅವ್ರು ಇದ್ದಾರೆ ಅಂತ ತಾನೇ ಅರ್ಥ. ಅವಶ್ಯವಾಗಿ ಆ ವಸ್ತು ಇರಲೇಬೇಕಲ್ವ, ಅದಕ್ಕೋಸ್ಕರ ಅವ್ರ ಹೆಸರು ಕೂಡ ಇಡಲಾಗಿದೆ. ಆದರೆ ಈ ಪ್ರಪಂಚದಲ್ಲಿ ಮನುಷ್ಯರು 4 ಮುಖ್ಯ ಮಾತುಗಳಲ್ಲಿ ಪರಮಾತ್ಮನನ್ನು ಹೇಳ್ತಾರಂತೆ. ಕೆಲವರು ಹೇಳ್ತಾರೆ ಈಶ್ವರ ಸರ್ವತ್ರ ಇದ್ದಾರೆ ಅಂತ, ಇನ್ನು ಕೆಲವರು ಹೇಳ್ತಾರೆ ಬ್ರಹ್ಮನೇ ಸರ್ವತ್ರ ಅಂತ. ಬ್ರಹ್ಮ ಅಲ್ಲ, ಬ್ರಹ್ಮ ಅಂದರೆ ಬ್ರಹ್ಮ ಮಹಾತತ್ವ ಏನಿದೆ ಅದೇ ಸರ್ವತ್ರ, ಏಕೆಂದರೆ ಅದನ್ನೇ ಪರಮಾತ್ಮ ಅಂತ ಅಂದ್ಕೊಂಡಿರುವಂಥ ಕಾರಣ. ಕೆಲವರು ಈಶ್ವರ ಸತ್ಯ ಅನ್ನೋದು ಮಿಥ್ಯ ಅನ್ನೋದು ಅಂತ ಕೂಡ ಹೇಳ್ಬಿಡ್ತಾರೆ. ಕೆಲವರು ಈಶ್ವರ ಎಲ್ಲ ಕಡೆ ಇದ್ದಾರೆ ಅಂತ ಕೂಡ ಹೇಳ್ಬಿಡ್ತಾರೆ. ಹೀಗೆ ಅವರವರ ಮತದ ಅನುಸಾರ ಈಶ್ವರನ್ನು ಹೇಳ್ತಾರೆ. ಆದರೆ ಇನ್ನೂ ಕೆಲವರು ಹೆಂಗೆ ಅಂತಂದ್ರೆ ಈಶ್ವರನ ಒಪ್ಪೋದೇ ಇಲ್ಲ ಅಲ್ವಾ. ಪರಮಾತ್ಮ ಇದ್ದಾರೆ ಅಂತಂದ್ರೆ ಅವ್ರನ್ನ ಒಪ್ಪೋದೇ ಇಲ್ಲ. ಪ್ರಕೃತಿನೇ ಏನೋ, ಈ ಜಗತ್ತಲ್ಲಿ ಪ್ರಕೃತಿ ಒಂದೇ ಇದೆ, ಇನ್ನೇನು ಇಲ್ಲ, ಪರಮಾತ್ಮ ಇಲ್ಲ, ಯಾರೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ನೋಡಿ, ಯಾವ ಜಗತ್ತನ್ನು ಪರಮಾತ್ಮ ರಚನೆ ಮಾಡಿದಾರೋ ಆ ರಚಯಿತನನ್ನೇ ಮರ್ತು ಹೋಗಿದ್ರೆ ಹೇಗೆ, ಆ ಜಗತ್ತಿನ ಮಾಲೀಕನನ್ನು ಒಪ್ಪಿಲ್ಲ ಅಂತಂದ್ರೆ ಹೇಗೆ. ಪ್ರಪಂಚದಲ್ಲಿ ಎಷ್ಟೊಂದು ಅನೇಕ ಮನುಷ್ಯರಿದ್ದಾರೆ, ಎಷ್ಟೊಂದು ಮತಗಳಿದೆ, ಎಷ್ಟೊಂದು ಅಪೋಹ ಇದೆ ಪರಮಾತ್ಮ ಅಂದ ತಕ್ಷಣ. ಈ ಅಪೋಹ ಎಲ್ಲವನ್ನೂ ಕೂಡ ದೂರ ಮಾಡಬೇಕು. ಈ ಮತಗಳಲ್ಲಿ ಯಾವುದು ಸತ್ಯವಾಗಿರುವಂಥ ಮತ ಅಂತ ನಿರ್ಣಯ ಕೊಡಲು ಯಾರು ಬರಬೇಕಾಗುತ್ತೆ? ಸ್ವಯಂ ಅವರೇ ಬರಬೇಕು ಅಂತ ಹೇಳ್ತಾರೆ. ಇವಾಗ ಯಾರ ಮೇಲಾದರೂ ಕೂಡ ಎಷ್ಟೊಂದು ಟ್ರಾಲಿಂಗ್ಸ್ ಬರ್ತಾ ಇರುತ್ತೆ. ಇವಾಗ ಯಾರಾದರೂ ಕೂಡ ಇವಾಗ ಯಾವುದಾದ್ರೂ ಒಂದು ಸಿನಿಮಾ ಆ್ಯಕ್ಟರ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅವ್ರ ಮನೇಲಿ ಹಿಂಗಾಯಿತು, ಅವ್ರ ಮನೇಲಿ ಹಂಗಾಯ್ತು ಅಂತ ಎಲ್ಲ ನ್ಯೂಸ್ ಚಾನಲ್ ಅವರು ವಿಭಿನ್ನವಾಗಿ ಹೇಳ್ಕೊಳ್ತಾರೆ. ಏನು ಮಾಡ್ತಾರೆ? ಅವರೇ ಒಂದು ವಿಡಿಯೋ ಮಾಡ್ತಾರೆ, ನಮ್ಮ ಮನೇಲಿ ಏನೂ ಆಗಿಲ್ಲ, ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಅಲ್ವಾ. ದೊಡ್ಡನ್ನ ಬ್ರತಿಕಿದ್ರು ಕೂಡ ಅವರು ಸತ್ತೋಗಿದ್ದಾರೆ ಅಂತ ನ್ಯೂಸ್ ಚಾನಲ್ಸ್ ಎಲ್ಲ ಬಂದ್ಬಿಟ್ಟಿದ್ರಲ್ವ, ಮತ್ತು ಅವರೇ ವಿಡಿಯೋ ಮಾಡಬೇಕಾಯ್ತು, ನಾನು ಬದುಕಿದ್ದೀನಿ, ನನಗೇನು ಆಗಿಲ್ಲ ಅಂತ. ಅದೇ ರೀತಿ ಬಾಬಾ ಹೇಳ್ತಾರೆ, ಇಲ್ಲೂ ಕೂಡ ಅಷ್ಟೇ, ಮನುಷ್ಯರು ಅಂತಂದರೆ ಎಷ್ಟೊಂದು ವಿಭಿನ್ನವಾಗಿರೋ, ಪರಮಾತ್ಮ ಅಂದರೆ ಎಷ್ಟೊಂದು ವಿಭಿನ್ನವಾಗಿರುವಂಥ ಅಪೋಹಗಳಿದ್ಬಿಟ್ಟಿವೆ, ಮತಗಳಿದೆ. ಅದನ್ನು ದೂರ ಮಾಡಲು ಸ್ವಯಂ ನಿರಾಕಾರ ಸರ್ವತ್ರ ಸರ್ವಶಕ್ತಿವನಾಗಿರುವಂಥ ಪರಮಾತ್ಮನೇ ಬರಬೇಕಾಗುತ್ತೆ. ಅವರೇ ರಚನೆಯ ನಿರ್ಣಯ ತೆಗೆದುಕೊಂಡು ವಿಸ್ತಾರಪೂರ್ವಕವಾಗಿ ನಮಗೆ ಅರ್ಥ ಮಾಡಿಸ್ಬೇಕು. ರಚಯಿತನ ಪರಿಚಯವೂ ಕೂಡ ಅವರೇ ಕೊಡಬೇಕು, ರಚನೆಯ ಪರಿಚಯವೂ ಕೂಡ ಅವರೇ ಕೊಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.